ಸಖತ್ ಖಾರ ಬಣ್ಣ ಮತ್ತು ರುಚಿ ನಮಸ್ಕಾರ. ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಪ್ರಮುಖವಾಗಿ ನದಿ ಜೋಡಣೆಯ ವಿವಾದ ಇದೆಯಲ್ಲ, ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ನದಿ ಜೋಡಣೆಯಲ್ಲಿ ಪದೇ ಪದೇ ಈಗ ಇವಾಗಿನಿಂದಲ್ಲ ಯಾವಾಗಲಿಂದಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ನದಿ ಜೋಡಣೆ ಆಗಬೇಕು ಅನ್ನೋದು ಒಂದು ವಾದ. ಮತ್ತೊಂದು ಪರಿಸರವಾದಿಗಳು ನದಿ ಜೋಡಣೆ ಆಗಲೇಬಾರ್ದು, ಪರಿಸರ ನಾಶ ಆಗತ್ತೆ ಅಂತೇಳಿ. ಪ್ರಮುಖವಾಗಿ ಬೇಡ್ತಿ ಮತ್ತು ವರದಾ ನದಿಯ ಜೋಡಣೆ ಆಗಬೇಕು ಅನ್ನೋದು ಹಾವೇರಿ ಜನರ ಬಹುದಿನದ ಬೇಡಿಕೆ ಮತ್ತು ಕನಸು ಕೂಡ. ಬಟ್ ಈಗ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು ಪ್ರಮುಖವಾಗಿ ಉತ್ತರ ಕನ್ನಡದ ಜನ ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಪಶ್ಚಿಮ ಘಟ್ಟಕ್ಕೆ ಈ ರೀತಿ ಅಭಿವೃದ್ಧೀಕರಣ ಆಗಿರ್ಬೋದು ಅಥವಾ ನಗರೀಕರಣ ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಿ ಅಂತೇಳಿ. ಸೊ ಹಂಗಾಗಿ ನದಿ ಜೋಡಣೆಯಿಂದ ಆಗುವಂತಹ ಅನುಕೂಲ ಅನಾನುಕೂಲ ಏನು, ಯಾಕೆ ವಿರೋಧ ವ್ಯಕ್ತವಾಗ್ತಾ ಇದೆ? ಸೊ ಹಂಗಾಗಿ ಈ ರೀತಿಯಾಗಿ ಆದರೆ ಈಗ ಸಾವಿರಾರು ಕೋಟಿ ಬೇಕಾಗತ್ತೆ, ಬಟ್ ಅಭಿವೃದ್ಧಿಯೂ ಬೇಕಾಗತ್ತೆ, ನಗರೀಕರಣವೂ ಬೇಕಾಗತ್ತೆ, ಪರಿಸರವನ್ನು ಕೂಡ ಉಳಿಸ್ಕೊಳ್ಬೇಕಾಗತ್ತೆ. ಸೊ ಹಂಗಾಗಿ ಒಂದು ವೇಳೆ ಈ ರೀತಿ ವಿರೋಧ ವ್ಯಕ್ತವಾದರೆ, ಒಂದು ವೇಳೆ ಈ ನದಿ ಜೋಡಣೆ ಆಗಿಲ್ಲ ಅಂತ ಹೇಳಿದ್ರೆ ಏನು ಎಫೆಕ್ಟ್ ಆಗುತ್ತೆ, ಆದರೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ನದಿ ಜೋಡಣೆ ಪಶ್ಚಿಮ ಘಟ್ಟಕ್ಕೆ ಆಪತ್ತು. ನದಿ ಜೋಡಣೆಯಿಂದಾಗಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಯೋಜನೆಯನ್ನು ಜಾರಿಗೆ ತರಬಾರ್ದು ಅಂತೇಳಿ. ಆದರೂ ಕೂಡ ರಾಜ್ಯ ಸರ್ಕಾರ ಈಗಾಗಲೇ ಯೋಜನೆಯ ರೂಪುರೇಷೆಯನ್ನು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಸರ್ಕಾರದ ಕಡೆಯಿಂದ ಒಪ್ಪಿಗೆ ಕೂಡ ಸಿಕ್ಕಿದೆ. ಸೊ ಈ ಬೇಡ್ತಿ ಮತ್ತು ವರದಾ ಅಘನಾಶಿನಿ ವೇದಾವತಿ ಜೋಡಣೆಯ ವಿವಾದ ಇದು ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ. ನದಿ ಜೋಡಣೆಗೆ ಉತ್ತರ ಕನ್ನಡದಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಒಂದು ವೇಳೆ ಈ ನದಿ ಜೋಡಣೆ ಏನಾದರೂ ಜಾರಿ ಆಯಿತು ಅಂದರೆ ಒಂಥರ ಮಾರಕ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ವಿರೋಧದ ಮಧ್ಯೆಯೇ DPRಗೆ ಈಗ ಸರ್ಕಾರ ಮುಂದಾಗಿದೆ, ಒಪ್ಪಿಗೆಯನ್ನು ಕೂಡ ಸೂಚಿಸಲಾಗಿದೆ. ಸೊ ಯೋಜನೆಗೆ ಉತ್ತರ ಕನ್ನಡದ ಜನ ಯಾಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು. ಸೊ ಅಲ್ಲಿ ಉತ್ತರ ಕನ್ನಡದ ಜನತೆಗೆ ಏನಾದರೂ ಎಫೆಕ್ಟ್ ಆಗತ್ತಾ, ಎಷ್ಟು ಅರಣ್ಯ ನಾಶ ಆಗತ್ತೆ, ಒಂದು ವೇಳೆ ಅರಣ್ಯ ನಾಶ ಆದರೆ ಏನು ಮಾಡ್ತಾರೆ, ಅಲ್ಲಿ ಮರವನ್ನು ಕಡಿತಾರಲ್ಲ, ಆ ಮರವನ್ನು ಕಡಿಯೋ ಬದಲು ಬೇರೆ ಜಾಗದಲ್ಲಿ ಎಷ್ಟು ಮರಗಳನ್ನು ನೆಡ್ತಾರೆ, ಆ ಜಾಗದಲ್ಲಿ ಮರವನ್ನು ಕಡಿತಾರೆ, ಬೇರೆ ಕಡೆ ಮರವನ್ನು ನೆಡೋದು ಯಾಕೆ, ಪರಿಸರ ಎಷ್ಟರ ಮಟ್ಟಿಗೆ ಡೇಂಜರ್ ಆಗುತ್ತೆ. ಎಲ್ರಿಗೂ ಕೂಡ ನಾವು ಜೀವಿಸಬೇಕು, ಬದುಕಬೇಕು ಅಂತಂದರೆ ಪರಿಸರ ಬೇಕೇ ಬೇಕಾಗತ್ತೆ, ಆದರೆ ಅಭಿವೃದ್ಧಿಯೂ ಕೂಡ ಬೇಕಾಗತ್ತೆ. ಸೊ ಹಂಗಾಗಿ ಎರಡನ್ನ ಸಮತೋಲನದ ರೀತಿಯಲ್ಲಿ ನಾವು ನೋಡಬೇಕಾಗತ್ತೆ. ಬಟ್ ಸರ್ಕಾರ ಏನು ಮಾಡುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ರೀತಿ ಯೋಜನೆ ಅಂತ ಬಂದಾಗ, ಅಭಿವೃದ್ಧಿ ಅಂತ ಬಂದಾಗ ಈ ರೀತಿಯ ಅಡೆತಡೆಗಳು, ಸಮಸ್ಯೆಗಳು ಸಹಜವಾಗಿ ಇರುತ್ತೆ. ಈಗ 22 TMC ನೀರು ಏನಿದೆಯಲ್ಲ ಅದು ಪೋಲ್ ಆಗ್ತಾ ಇದೆ. ಅದು ಪೋಲ್ ಆಗಬಾರ್ದು, ಅಂದರೆ ಅನಾವಶ್ಯಕವಾಗಿ ಸಮುದ್ರಕ್ಕೆ ಸೇರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ತಡೆಗಟ್ಟಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯ ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ಲೆಕ್ಕಾಚಾರ. ಒಂದು ವೇಳೆ 22 TMC ನೀರು ಸಂಗ್ರಹ ಆದರೆ ಹಾವೇರಿ, ಕೊಪ್ಪಳ ಆ ಭಾಗದಲ್ಲಿ ಆ ಜನರಿಗೆ ಅದು ಅನುಕೂಲ ಆಗುತ್ತೆ. ಸೊ ಹಂಗಾಗಿ ಈ ಕೊಪ್ಪಳ, ಗದಗ, ಹಾವೇರಿ 3 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ ಅಂಥೇಳಿ ಆ ಜಿಲ್ಲೆಯ ಭಾಗದ ಜನರು ಈ ಯೋಜನೆಯನ್ನು ಜಾರಿಗೆ ತರಲೇಬೇಕು ಅಂಥೇಳಿ. ಆದರೆ ಉತ್ತರ ಕನ್ನಡದ ಜನ ಯಾವುದೇ ಕಾರಣಕ್ಕೂ ಇದನ್ನು ತರಬಾರ್ದು, ಈ ಯೋಜನೆ ಅವಶ್ಯಕತೆ ಇಲ್ಲ, ಪರಿಸರ ನಾಶ ಆಗತ್ತೆ ಅನ್ನುವಂಥದ್ದು. ಯಾಕೆ ಪರಿಸರ ನಾಶ ಆಗತ್ತೆ ಅಂತ ಹೇಳಿದ್ರೆ, ಇದು 20 ಕಿಲೋಮೀಟರ್ ಈ ಬೇಡ್ತಿ ಮತ್ತು ವರದಾ ನದಿಯ ಜೋಡಣೆ ಅಂತರ ಇರೋದು 20 ಕಿಲೋಮೀಟರ್. ಆ 20 ಕಿಲೋಮೀಟರ್ ಅಂತರದಲ್ಲಿ ಅರಣ್ಯ ಭಾಗ ಜಾಸ್ತಿ ಇದೆ ಅಲ್ಲಿ. ಸೊ ಹಂಗಾಗಿ ಪರ್ಯಾಯ ವ್ಯವಸ್ಥೆ ಏನಾದರೂ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತೀವಿ. ಯಾಕೆ ಅವಶ್ಯಕತೆ ಇದೆ ಮತ್ತು ಅವಶ್ಯಕತೆ ಇದೆಯಾ ಇಲ್ಲ, ಯಾಕೆ ವಿರೋಧ ವ್ಯಕ್ತವಾಗ್ತಾ ಇದೆ, ಯಾಕೆ ಪರ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ನಾವು ಬೇಡ ಅಂತೇಳಿ ಅಲ್ಲಿ ಬೇಕು ಅಂತ ಹೇಳಿ ಸಮಾವೇಶ ಮಾಡಬಹುದು. ಸರ್ಕಾರ ಇದ್ದು ಇದನ್ನು ವಸ್ತುನಿಷ್ಠವಾದ ಚಿಂತನೆ ಒಳಪಡಿಸಬೇಕು. ವಸ್ತುನಿಷ್ಠವಾದ ಚಿಂತನೆ ಮಾಡೋಕ್ಕೆ ವಿಜ್ಞಾನ ಸರಿಯಾದ ಅವಕಾಶ ಕೊಡಬೇಕು. ಈ ಹಿಂದೆ ವಿಜ್ಞಾನಿಗಳ ಮೇಲೆ ಪ್ರಭಾವ ಬೀರಿದ ಅನುಭವಗಳು ನಮಗಾಗಿದ್ದಾವೆ. ವಿಜ್ಞಾನ ಸರ್ಕಾರ ಪರವಾಗಿ ಕೊಡ್ತಾರೆ ಅವರು. ಇಲ್ಲಿ ನಾವು ಬೇಡ ಅಂತೇಳಿ ಅಲ್ಲಿ ಬೇಕು ಅಂತ ಹೇಳಿ ಸಮಾವೇಶ ಮಾಡಬಹುದು. ಸರ್ಕಾರ ಇದ್ದು ಇದನ್ನು ವಸ್ತುನಿಷ್ಠವಾದ ಚಿಂತನೆ ಒಳಪಡಿಸಬೇಕು. ವಸ್ತುನಿಷ್ಠವಾದ ಚಿಂತನೆ ಮಾಡೋಕ್ಕೆ ವಿಜ್ಞಾನ ಸರಿಯಾದ ಅವಕಾಶ ಕೊಡಬೇಕು. ಈ ಹಿಂದೆ ವಿಜ್ಞಾನಿಗಳ ಮೇಲೆ ಪ್ರಭಾವ ಬೀರಿದ ಅನುಭವಗಳು ನಮಗಾಗಿದ್ದಾವೆ. ವಿಜ್ಞಾನ ಸರ್ಕಾರ ಪರವಾಗಿ ಕೊಡ್ತಾರೆ ಅವರು. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ
ರಘುವೀರ್ ನಾಯಕ್ ಪತ್ರಕರ್ತರು, ಉತ್ತರ ಕನ್ನಡ. ರಘುವೀರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ಹಾಗೇನೆ ಪ್ರಮುಖವಾಗಿ ಜೋಸೆಫ್ ಹೂವರ್ ಅವರು, ಪರಿಸರ ತಜ್ಞರು, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ವಲೀಶ್ ಕೌಶಿಕ್, ನೀರಾವರಿ ತಜ್ಞರು ಸರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಜೋಸೆಫ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ಅಭಿವೃದ್ಧಿಗೆ ಅಡೆತಡೆಗಳು ಸಾಕಷ್ಟು ಕೇಳಿ ಬರ್ತಾ ಇದೆ, ವಿರೋಧ ವ್ಯಕ್ತವಾಗ್ತಾ ಇದೆ. ಈ ನಗರೀಕರಣದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ಇದು ಮೂರ್ಖತನ ಅಂತ ಹೇಳ್ಬೇಕು, ಫೂಲಿಶ್ನೆಸ್. ಈ ಥರ ಒಂದು ಪ್ರಾಜೆಕ್ಟ್ ಮಾಡೋದು. ಇರೋದು ಫಾರೆಸ್ಟ್ ನಮ್ಮ ಹತ್ರ ಕೇವಲ ಕರ್ನಾಟಕದೊಳಗೆ 20% ಇಲ್ಲ. ಅದು ಆ 20% ಒಳಗೆ 4% ನಮ್ಮ ವನ್ಯಜೀವಿಗಿದೆ. ಇರೋದಷ್ಟೇ ನಮ್ಮ ಹತ್ರ ಕಾಡು. ಅದರೊಳಗೆ ನಮ್ಮ ಸರ್ಕಾರ, ನಮ್ಮ CM ಅವ್ರು ಹೇಳ್ತಾರೆ, ನಾವು ಹೆಂಗಾರು 30% ಮಾಡಬೇಕು ಅಂದ್ಬಿಟ್ಟು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಒಂದು ಕಡೆ ನೀವು ಕಡಿತಿದ್ದೀರಾ, ಇನ್ನೊಂದು ಕಡೆ ಎಲ್ಲಿ ಸೇರಿಸ್ತೀರಾ? ನ್ಯಾಚುರಲ್ ಫಾರೆಸ್ಟ್ನ ಡಿಸ್ಟ್ರಾಯ್ ಮಾಡಿಬಿಟ್ಟು ನೀವು ಬೇರೆ ಕಡೆ ಪ್ಲಾಂಟೇಶನ್ ಮಾಡ್ತೀವಿ ಅಂದರೆ ಅದು ಫೂಲಿಶ್ನೆಸ್ ಅಂತೀವಿ. ಈಗ ಯಾಕೆ ಇದಕ್ಕೆ ಮಾಡಬಾರ್ದು ಅಂದರೆ, ಈಗ ನೋಡಿ, ನಮಗೆ ಪಶ್ಚಿಮ ಘಟ್ಟದೊಳಗೆ ನಮಗೆ ನೀರು ಬರೋದು. ಸದರ್ನ್ ಇಂಡಿಯಾಗೆ ಪಶ್ಚಿಮ ಘಟ್ಟನೇ ವಾಟರ್ ಟವರ್. ಅಲ್ಲಿಂದ ನೀರು ಬರ್ತವ್ರೆ, ನಮಗೆ ನೀರಿಲ್ಲ ಎಕಾಲಜಿ ಪ್ರಕಾರ. ಸೊ ನಮಗೆಲ್ಲ ಗೊತ್ತಿರೋದು, ಬೆಂಗಳೂರೊಳಗೆ ಒಂದು 2 ವರ್ಷದ ಹಿಂದೆ ನೀರು ಇರಲಿಲ್ಲ, ಎಲ್ಲ ಪರದಾಡ್ತಿದ್ವಿ. 2.5 years ಬ್ಯಾಕ್ ನೀರಿರಲಿಲ್ಲ, ಒದ್ದಾಡ್ತಿದ್ವಿ. ಅವಾಗ ನಾವು ಯೋಚಿಸ್ತೀವಿ, ಪಶ್ಚಿಮ ಘಟ್ಟ ಎಷ್ಟು ಮುಖ್ಯ ಅಂದ್ಬಿಟ್ಟು. ಅವಾಗೂ ಸರ್ಕಾರನೂ ಮಾತಾಡ್ತು, ನಾವು ಹೆಂಗಾದ್ರು ಬಯೋಡೈವರ್ಸಿಟಿ ಉಳಿಸ್ಬೇಕು, ಇದು ಮಾಡಬೇಕು ಅಂತೆಲ್ಲ ಮಾತು ಕಡೆ ಬಂತು. ಈ ಕಡೆ ನೋಡಿದ್ರೆ ನೀವು ಇರೋದನ್ನೇ ನ್ಯಾಚುರಲ್ ಫಾರೆಸ್ಟ್ನ, ಅದು ಪಶ್ಚಿಮ ಘಟ್ಟ ಅಂದರೆ ಒನ್ ಆಫ್ ದಿ ಹಾಟೆಸ್ಟ್ ಇದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಇನ್ ದ ವರ್ಲ್ಡ್. ಅದನ್ನು ನೀವು ನಾಶ ಮಾಡಿಕೊಂಡು ಅಲ್ಲಿಂದ ನೀರು ನೀವು ಡೈವರ್ಟ್ ಮಾಡ್ತೀವಿ ಅಂದರೆ, ಫಸ್ಟ್ ಅಲ್ಲಿ ಇರೋ ಜನಕ್ಕೆ ನೀರಿಲ್ಲ. ನೀವು ತಗೊಳ್ಳಿ, ವೆಸ್ಟರ್ನ್ ಘಾಟ್ಸಲ್ಲಿ ತಗೊಳ್ಳಿ, ಎಷ್ಟೋ ಜನಕ್ಕೆ ನೀರಿಲ್ಲ. 1200 ಅಡಿ ಹೋದ್ರೂ ತೀರ್ಥಹಳ್ಳಿ ನೀರಿಲ್ಲ. ತೀರ್ಥಹಳ್ಳಿ ಇರೋದು ಪಶ್ಚಿಮ ಘಟ್ಟ ಮಧ್ಯ, ಅಲ್ಲೂ ನೀರಿಲ್ಲ. ಸೊ ಅಲ್ಲಿ ಜನಕ್ಕೆ ನೀರು ಸಿಗ್ತಿಲ್ಲ. ನೀವು ಆ ಇರೋದು ನೀರನ್ನು ಪಶ್ಚಿಮ ಘಟ್ಟ ಹೈಡ್ರಾಲಜಿಕಲ್ ಇದಕ್ಕೆ ನೋಡಿದ್ರೆ ಅದು ಹೋಲ್ಡ್ ಮಾಡಿ ನೀರು ನಮಗೆ ರಿಲೀಸ್ ಮಾಡುತ್ತೆ ಥ್ರೂಔಟ್ ದಿ ಇಯರ್. ಅದು ಸ್ಪಾಂಜ್. ನೀವು ಅದನ್ನು ಡಿಸ್ಟ್ರಾಯ್ ಮಾಡಿಬಿಟ್ಟು ಅಲ್ಲಿರೋ ನದಿನ ನೀವು ಡೈವರ್ಟ್ ಮಾಡಿ ಕಳಿಸಿದ್ರೆ ನಿಮಗೇನು ಬರುತ್ತೆ? ಈಗ ಕ್ವಶನ್ ಬರ್ತಿದ್ದಾರೆ ಇವರು, ಈ ನೀರು ವೇಸ್ಟ್ ಆಗ್ತಿದೆ, ನದಿಗೆ ಹೋಗ್ತಿದೆ ಅಂತಿದ್ದಾರೆ. ಅದು ಒಂದು ಇದು ಇದೆ, ಕಾರಣನಾ? ಎಸ್ಚುರೀಸ್ಗೆ ಹೋಗ್ಬೇಕದು. ಇಲ್ದರೆ ಏನಾಗುತ್ತೆ, ಸ್ಯಾಲಿನೇಷನ್ ಊರ ಕಡೆ ಬರ್ತಿದ್ದೆ. ನೀವು ಈ ಕಡೆ ಡೈವರ್ಟ್ ಮಾಡಿದ್ರೆ, ಇದಕ್ಕೂ ಸಮುದ್ರಕ್ಕೆ ಹೋಗ್ದವ್ರೆ ಈ ಕಡೆ ಡೈವರ್ಟ್ ಮಾಡಿದ್ರೆ ಸಮುದ್ರ ನೀರು ಊರ ಕಡೆ ಬರುತ್ತೆ. ನೀವೇನು ಬೆಳೆಸೋಕ್ಕಾಗಲ್ಲ. ಆಲ್ರೆಡಿ ನಮಗೇನು ಆಗ್ತಿದೆ ಕೋಸ್ಟ್ ಲೈನಲ್ಲಿ ಎಲ್ರಿಗೂ ಗೊತ್ತಿದೆ. ನೀವು ಈ ಕಡೆ ವೆಸ್ಟ್ ಕೋಸ್ಟ್ ಬನ್ನಿ, ಈಸ್ಟ್ ಕೋಸ್ಟ್ ಬನ್ನಿ, ಡಿಸಾಲಿನೇಷನಿಂದ, ಆಮೇಲೆ ಸ್ಯಾಲಿನೇಷನಿಂದ ಗ್ರೋತ್ ಏನಿಲ್ಲ. ಇಷ್ಟೆಲ್ಲ ಇದ್ಬಿಟ್ಟು ನಾವು ಮಾಡ್ತೀವಂದರೆ, ಈಗ ನನಗೇನು ತಮಾಷೆ ಅಂದರೆ, ಈ ನಮ್ಮ ವಿಶ್ವೇಶ್ವರ್ ಖಗೇರೆ ಅವರು MP ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಮಗೇನಿಲ್ಲ, ನಮಗೆ ಸ್ಟೇಟ್ ಗೌರ್ಮೆಂಟು ಬೇಡ ಅಂತ ಹೇಳ್ಬಿಡ್ಲಿ, ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂದ್ಬಿಟ್ಟು. ಇದು ಯಾರ ಪ್ರಾಜೆಕ್ಟು? ಇದು ನ್ಯಾಷನಲ್ ಪ್ರಾಜೆಕ್ಟ್. ಇದು ಜಲಶಕ್ತಿಯವರ ಪ್ರಾಜೆಕ್ಟು. ಆಮೇಲೆ ನ್ಯಾಷನಲ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಅಂತಂದಿದೆ. ಅವರು ಇದನ್ನ ಮಾಡಿಕೊಂಡು ಹಿಮಾಲಯ ಅಂದಿರಲಿ, ಈ ಕಡೆ ಸದರ್ನ್ ಪೆನಿನ್ಸುಲಾಗೆಲ್ಲ ಪ್ರೋಜನ ಮಾಡ್ಕೊಂಡ್ಬರ್ತಿದ್ದಾರೆ. ಇಲ್ಲಿನ ಜನ ಹೇಳೋದೇನು, ನಮ್ಮ ಉತ್ತರ ಕರ್ನಾಟಕದವರು, ಅಲ್ಲಿನ ನೀರು ನೀವು ಡೈವರ್ಟ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಇಟ್ ಇಸ್ ಗೋನ್ ಟು ಡ್ಯಾಮೇಜ್, ಸ್ಯಾಲಿನೇಷನ್ ಹಾಗೇ ಆಗತ್ತೆ. ಇನ್ನೊಂದು ಕಡೆ ಎಸ್ಚುರಿ ಪ್ಲೇಸ್ ಅ ಮೇಜರ್ ಪಾರ್ಟ್. ಅಲ್ಲಿನ ಮೀನು, ಅಲ್ಲಿನ ವ್ಯವಸ್ಥೆಗಳು, ಅದು ಇಂಪಾರ್ಟೆಂಟು. ನೀವು ಇರೋದನ್ನ ಹಾಳು ಮಾಡಿಕೊಂಡು ಇದು ಮಾಡೋ ಬದಲು ಬೇರೆ ಕಡೆ ಬೇರೆ ಥರ ಮಾಡಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ, ಲೇಕ್ಸ್ನ ಡೆವಲಪ್ ಮಾಡಿ. ಯಾರು ಬೇಡ ಅಂತಾರೆ? ಸೊ ಇದಕ್ಕೆಲ್ಲ ನಿಮಗೆ ದುಡ್ಡು ಇರಬೇಕಾದ್ರೆ 10,000 ಕೋಟಿ ಅಂತಾರೆ ಪ್ರಾಜೆಕ್ಟು. ಅದರೊಳಗೆ 9,000 ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು. ಸೊ ಇಟ್ ಈಸ್ ನೋನ್ ದಟ್ ಇಸ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟು. ನಮ್ಮ ಕಡೆಯಿಂದ 1,000 ಕೋಟಿ ಕೊಡಬೇಕು. ನೀವು ಇವತ್ತು ಹೇಳೋದಂದರೆ, ಈ ನಿಮ್ಮ ಸ್ಟೇಟ್ ಗೌರ್ಮೆಂಟ್ ಬಿಟ್ಬಿಡಲಿ, ನಾವು ಬೇಡ ಅಂತೀವಿ ಅಂದ್ಬಿಟ್ಟು. ಯಾರ್ದು ಈ ಪ್ರಾಜೆಕ್ಟ್? ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟು. ಸೊ ಈ ನಾಟಕ ಪಾಲಿಟಿಕ್ಸ್ ಬೇಡ ಇಲ್ಲಿ. ಇವಾಗ ನಾವು ಏನೇ ಇದ್ರೂ ಕನ್ಸರ್ವೇಷನ್ ಫಸ್ಟ್ ಇರಬೇಕು, ನೇಚರ್ ಫಸ್ಟ್, ಆಮೇಲೆ ಸೈನ್ಸ್ ಬೇಸ್ಡ್ ಇದು ಪ್ರಾಜೆಕ್ಟ್ಸ್ ಬೇಕು. ಇರೋದನ್ನ ಹಾಳು ಮಾಡಿಕೊಂಡು ನೀವು ಬೇರೆ ಕಡೆ ನೀರು ಕಳಿಸ್ತೀರಂದ್ರೆ ಇಲ್ಲೂ ನೀರಿರಲ್ಲ, ಅಲ್ಲೂ ನೀರಿರಲ್ಲ. ಒಂದು ಕಡೆ ನೀವು ಪಶ್ಚಿಮ ಘಟ್ಟ ಈ ಕಡೆ ಹಾಳು ಮಾಡಿದಷ್ಟು
ಇಲ್ಲಿಗೆ ನೀರು ಕಳಿಸ್ತೀನಿ ಅಂತೀರಾ, ಕೊನೆಗೆ ಇದು ಹಾಲಾಗಿ ಹೋದ್ರೆ ಇಲ್ಲೂ ನೀರು ಇಲ್ಲ. ಪಶ್ಚಿಮ ಘಟ್ಟದಿಂದ ನೀರು ಬರೋದು. ಓಕೆ. ಸೊ ನಮಗೆ ವಾಟರ್ ಟವರ್ನ ಟಚ್ ಮಾಡಲೇಬಾರ್ದು. ಬೇರೆ ವ್ಯವಸ್ಥೆಗಳು ಮಾಡಲಿ, ಯಾರು ಬೇಡ ಅಂತಿಲ್ಲ. ಅದೇ ದುಡ್ಡು ಇದೆಯಲ್ಲ 10,000 ಕೋಟಿ ಸೆಂಟ್ರಲ್ ಬೇರೆ ಗವರ್ಮೆಂಟ್ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ. ಯೂಸ್ ಮಾಡಲಿ, ಪ್ರಾಜೆಕ್ಟ್ಸ್ಗೆ ಜನಕ್ಕೆ ಅನುಕೂಲ ಮಾಡಿಕೊಡ್ಲಿ. ಒಲ್ಲಿ ಸರ್, ಈಗ ಅನಾವಶ್ಯಕವಾಗಿ ನೀರು ಪೋಲಾಗ್ತಾ ಇದೆ, ಅದನ್ನು ಎಲ್ಲಿ ಬೇಕು, ಯಾವ ಜಿಲ್ಲೆಗೆ ಬೇಕು, ಎಲ್ಲಿ ತರಬೇಕು, ಆ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಲೆಕ್ಕಾಚಾರ ಇದೆ. ಅನಾವಶ್ಯಕವಾಗಿರೋದನ್ನು ಯಾಕೆ ವೇಸ್ಟ್ ಮಾಡಬೇಕು ಅನ್ನೋದು ನೋಡಿ. 22 TMC ಅಂತ ಏನು ಲೆಕ್ಕ ಹಾಕಿದ್ದಾರೆ, ಅದು ಯಾವ ಥರದಿಂದ ಲೆಕ್ಕ ಹಾಕಿದ್ದಾರೆ ಗೊತ್ತಿಲ್ಲ. ಈಗ ಉದಾಹರಣೆಗೆ ನಮ್ಮ ಕೆಂಪೋಳೆ ಫಾರೆಸ್ಟ್ನ ಹಾಳು ಮಾಡಿ ಎತ್ತಿನೊಳೆ ಪ್ರಾಜೆಕ್ಟ್ ತಂದರು. ಅದು ಎಲ್ಲಿಗೆ ಸೇರ್ತಾ ಇದೆ ಗೊತ್ತಿಲ್ಲ. ದುಡ್ಡು ಹಾಕಿದ್ರು ನಿಜ, ಪ್ರಾಜೆಕ್ಟ್ ಆಯಿತು, ಕಾಡು ಹಾಳಾಯ್ತೆ ಹೊರತು ಅಲ್ಲಿ ಆ ಪಶ್ಚಿಮ ಘಟ್ಟಕ್ಕೆ ಧಕ್ಕೆ ಆಯ್ತೆ ವಿನಃ ನೀರು ಯಾರ ಮನೆಗೂ ಸೇರಲಿಲ್ಲ. ಒಂದು ರೀತಿ ಒಂದಷ್ಟು ಸಿಮೆಂಟು ಒಂದಷ್ಟು ಕಬ್ಬಣ ಅಲ್ಲೋಗಿ ಬಿತ್ತು. ನಾನು ಸೆಂಟ್ರಲ್ ಗೌರ್ಮೆಂಟ್ಗಾಗಲಿ ಇವ್ರಿಗಾಗಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇದೇನಾರ ಪ್ರಾಜೆಕ್ಟ್ ನೀವು ಮುಂದುವರ್ಸಿದ್ರೆ, ಅಂದರೆ ಜಾಸ್ತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಇರತಕ್ಕಂಥ ವೆಸ್ಟರ್ನ್ ಘಾಟ್ಸ್ ಆಗಿರ್ಬೋದು, ಅಲ್ಲಿನೇ ಧಕ್ಕೆ ನೀವು ಮಾಡ್ತಾನೆ ಇದ್ದರೆ, ಅಲ್ಲಿ ಒಂದು ಗ್ರೀನ್ ನಕ್ಸಲ್ಸ್ ಅಂತ ಒಂದು ಕಾರ್ಯಪಡೆ ನೀವೇ ಹುಟ್ಟಾಗ್ತಿದ್ದೀರಾ ಅಂತ ಹೇಳೋದಕ್ಕೆ ನಾನು ಮುಂದೆ ಬರುವ ದಿನಗಳಲ್ಲಿ ಅಲ್ಲಿರೋ ಜನಗಳು ವಿರೋಧ ವ್ಯಕ್ತಪಡಿಸಿ ಅಲ್ಲಿ ತಾವೇ ಒಂದು ಗ್ರೀನ್ ಪಡೆ ಅಂತ ಏನಾರ ನಿರ್ಮಿಸ್ಕೊಂಡ್ರೆ ಅದರ ಹೊಣೆಗಾರಿಕೆ ಸೆಂಟ್ರಲ್ ಗೌರ್ಮೆಂಟ್ಗಾಗಲಿ ನೇರ ಸರ್ಕಾರಕ್ಕೆ ಅದು ಬಿಟ್ಟಿದ್ದು. ಮುಂಬರುವ ಅನಾಹುತಗಳಿಗೆ ಇವರೇ ನೇರ ಹೊಣೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ಜೋಸೆಫ್ ಅವರು ಹೇಳ್ತಾಯಿದ್ರು, ಹೌದು, ಪೂರ್ವಾಭಿಮುಖವಾಗಿ ಇಲ್ಲ ಪಶ್ಚಿಮಾಭಿಮುಖವಾಗಿ ಯಾವುದು ನಮ್ಮ ಬೇಡ್ತಿ ಮತ್ತು ಅಗನಾಶಿನಿ ಹರಿಯುತ್ತೆ, ಅದನ್ನು ನಂಬಿಕೊಂಡು ಒಂದಷ್ಟು ಜನ ವಾಸ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಅದೇ ಕುಡಿಯೋ ನೀರು. ಜನವರಿ ಆದಮೇಲೆ ಅಲ್ಲಿ ಸಮ್ಮರಲ್ಲಿ ನಮ್ಮ ಯಾವುದೇ ಸದರ್ನ್ ಇಂಡಿಯಾದಲ್ಲಿ ನೀರು ಹರಿಯೋದಿಲ್ಲ. ಜನವರಿಯಿಂದನೇ ಕಮ್ಮಿ ಆಗ್ತಾ ಬರುತ್ತೆ, ನೀರೇ ಇರೋದಿಲ್ಲ. ಜನವರಿಯಿಂದ ಜೂನ್ ಅವ್ರಿಗೆ ನೀರು ಇರೋದಿಲ್ಲ. ಇದೇನಂತಂದರೆ ಒಂದು 10,000 ಕೋಟಿಗೆ ಒಂದು ದಾರಿಗೆ ಒಂದು ಯೋಜನೆ ಅಂತ ಮಾಡ್ತಾರೆ. ಅದನ್ನು ಏನಾರ ಒಂದು ಬರೀ ಇದು ಕಾಂಕ್ರೀಟೈಸ್, ಪಶ್ಚಿಮ ಘಟ್ಟ ಅಂದರೆ ಕಾಂಕ್ರೀಟ್ ಆಗಿ ಮಾರ್ಪಾಡು ಮಾಡೋದಕ್ಕೆ ಹೊರಟಿರತಕ್ಕಂಥ ಒಂದು ಪ್ರಾಜೆಕ್ಟ್ ಇದು. ಮಳೆ ಚೆನ್ನಾಗಾಗಿ ಇದು ಸಮುದ್ರಕ್ಕೆ ಸೇರಲೇಬೇಕು. ಇಲ್ಲ ಅಂತಂದರೆ ಸಮುದ್ರದಲ್ಲಿರೋ ಜಲಕರಿಗೆ ತುಂಬ ಹಾನಿ ಆಗುತ್ತಲ್ವ. ಅವಕ್ಕೆ ಇದನ್ನೇ ನಂಬ್ಕೊಂಡಿರ್ತಾರೆ. ಈಶ್ವರೀಸಿಂದ ಯಾವ ನೀರು ಬರುತ್ತೆ, ಡೆಪಾಸಿಟ್ ಆಗುತ್ತೆ, ಅಲ್ಲಿಂದ ಹರಿಯೋ ನದಿಯಿಂದ ಅದನ್ನೇ ನಂಬ್ಕೊಂಡು ಜೀವಜಲಗಾರಗಳು ಸಮುದ್ರದಲ್ಲಿದೆ. ಮುಂದೆ ಇದಕ್ಕೆ ನಿಮಗೆ ಸಮುದ್ರಕ್ಕೆ ತೊಂದರೆ ಆಗ್ಬೋದು. ಇಲ್ಲಾಂದರೆ ಇವ್ರದ್ದು ಸಮುದ್ರದ ನೀರು ಮತ್ತೆ ನಮ್ಮ ಬಾವಿಗೆ ಸೇರ್ಬೋದು. ಎಲ್ಲಿ ಕುಮಟಾ ಆಗಿರ್ಬೋದು, ಅಂಕೋಲಾ, ಆಮೇಲೆ ಗಂಗಾವಳ್ಳಿ ಇಂಥ ಏರಿಯಾದಲ್ಲೆಲ್ಲ ತುಂಬ ತೊಂದರೆ ಆಗುತ್ತೆ. ಆಮೇಲೆ ಅಗನಾಶಿನೇ ನಂಬ್ಕೊಂಡು ಎಷ್ಟೋ ಸಿರ್ಸಿ ಕುಮಟಾ ಎಲ್ಲ ನೀರು ಕುಡಿತಾರೆ ಅನ್ಸುತ್ತೆ. ಅದಕ್ಕೆ ಬೇಕು. ಅದಕ್ಕೆ ಸೊ ನದಿನ ನಾವು ಕನೆಕ್ಟ್ ಮಾಡೋದ್ರಿಂದ ತೊಂದರೆನೇ ಹೊರತು ಒಳ್ಳೇದೇನೂ ಇಲ್ಲ. ಅದು ಹಾವೇರಿಗೂ ಸೇರೋದಿಲ್ಲ, ಇಲ್ಲ ಚಿತ್ರದುರ್ಗಕ್ಕೂ ಸೇರೋದಿಲ್ಲ, ರಾಯಚೂರು. ನಾವು ಅವ್ರನ್ನ ತೊಂದರೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನೇಚರ್ ಎಲ್ಲರಿಗೂ ಒಂಥರ ಬ್ಯಾಲೆನ್ಸ್ ಆಗಿ ನೋಡ್ಕೊಂಡಿದೆ. ನಮಗೆ ಕಪ್ಪು ಮಣ್ಣಿರ್ಬೋದು ಹಾವೇರಿನಲ್ಲಿ, ಇಲ್ಲಾಂತಂದರೆ ಹತ್ತಿ ಬೆಳೆಯೋದಕ್ಕೆ. ಇದಕ್ಕೆ ಎಷ್ಟು ಬೇಕೋ ಪರಿಸರಕ್ಕೆ ಅಷ್ಟು ನೀರು ಅವ್ರಿಗೆ ಸಿಗ್ತಾ ಇದೆ ವರ್ಷಾನುವರ್ಷ. ಅದಕ್ಕೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಇವರು ಸುಮ್ಮನೆ ಇವ್ರಿಗೆ ನೀರು ಬೇಕು, ಅವ್ರಿಗೆ ನೀರು ಬೇಕು, ಇವ್ರಿಗೆ ನೀರಿಲ್ಲ ಅಂತ ಇವರೇ ಹುಟ್ಟಾಕ್ಬಿಟ್ಟು ಅವ್ರಿಗೆ ಆಸೆ ತೋರಿಸಿ ಅಲ್ಲಿಂದ ರೊಚ್ಚಿಗೆ ಇಳಿಸಿ ಇದೆಲ್ಲ ಒಂದಕ್ಕೊಂದಕ್ಕೆ ರಾಜಕೀಯ ಲೇಪನ ಬಳಿದು ಜನಗಳಿಗೆ ತೊಂದರೆ ಮಾಡಬಾರ್ದು. ಯಾರಿಗೂ ಒಳ್ಳೇದಲ್ಲ ಇದು. ಆಮೇಲೆ ನಮ್ಮ ರಾಜ್ಯ ಏನಿದೆ 1979ರಿಂದ ಈಚೆಗೆ ನಾವೇನು ಅನಾಹುತ ಮಾಡ್ತಾಯಿದ್ದೀವಿ ಅದು ಜಾಸ್ತಿನೇ ಆಗಿದೆ. ಈ 40 ವರ್ಷದಲ್ಲಿ ಪಶ್ಚಿಮ ಘಟ್ಟದ ಮೇಲೆ ನಿರಂತರವಾಗಿ ನಾವು ದಂಧಲೆ ಮಾಡ್ತಾನೆ ಇದ್ದೀವಿ, ಲೂಟಿ ಮಾಡ್ತಾನೆ ಇದ್ದೀವಿ, ಅದ್ರ ಮೇಲೆ ಕೈ ಹಾಕ್ತಾನೆ ಇದ್ದೀವಿ. ರಾಜ್ಯನ ನಾವು ಎಲ್ಲಿಗೆ ತೊಗೊಂಡೋಗ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ನಮ್ಮ ರಾಜ್ಯ ಇನ್ನೊಂದು 20 ವರ್ಷದಲ್ಲಿ ಮರುಭೂಮಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಲ್ಲಿಗೆ ತೊಗೊಂಡೋಗಿ ನಾವು ನಿಲ್ಲಿಸ್ತಾ ಇದ್ದೀವಿ. ನಮ್ಮದೇನೆ ನಾವು ಉಪಯೋಗಿಸದೆ ಬೇರೆಯವ್ರಿಗೋಸ್ಕರ ಯಾವುದೋ IAS ಆಫೀಸರ್ ಎಲ್ಲಿಂದನೋ ಬಂದಿರ್ತಾನೆ, ಅವನಿಗೆ ಪಶ್ಚಿಮ ಘಟ್ಟ ಅಂದರೆ ಏನು ಅಂತ ಗೊತ್ತಿರಲ್ಲ. ಇಲ್ಲಿ ಹೆಬ್ಬೆರಳು ಹೊತ್ತವರೆಲ್ಲ ಮಿನಿಸ್ಟರ್ ಆಗಿಬಿಟ್ಟು ಅವ್ರದ್ದು ಈ IAS ಆಫೀಸರ್ಗಳು ಅವ್ರ ತಲೆ ಈ ಥರ ಒಂದು 10,000 ಕೋಟಿ ಯೋಜನೆ ತುಂಬಿ ಹಾಳು ಮಾಡ್ತಾ ಇದ್ದೀವಿ ಹೊರತು ಪಶ್ಚಿಮ ಘಟ್ಟನ ನಾವು ಉಳಿಸ್ಕೋಬೇಕು ಅನ್ನೋದು ಒಬ್ಬರಲ್ಲೂ ಇಲ್ಲ. ಈಗ ಅದನ್ನು ಉಳಿಸ್ಕೋಬೇಕು ಅಂತಂದರೆ ಸಿರ್ಸಿ, ಸಿದ್ದಾಪುರ ಈ ಕಡೆ ಏನು ಬೆಲ್ಟ್ ಇದೆ, ಹಾವೇರಿ, ಅಂಕೋಲ ಎಲ್ಲರೂ ಸೇರಿಸಿ ಅದನ್ನು ಉಳಿಸ್ಕೋಬೇಕು ಅಂತಂದರೆ ಮಾತ್ರನೇ ನಮ್ಮ ರಾಜ್ಯ ಇನ್ನೊಂದು 100 ವರ್ಷ ಈ ಒಂದು ಹಸಿರು ಪರಿಸರನ ಉಳಿಸ್ಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ. ಇಲ್ಲ ಅಂತಂದರೆ ಎಲ್ಲ ದುರಂತ. ಇದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಘುವರೇ, ಈಗ ಉತ್ತರ ಕನ್ನಡದ ಜನ ಈ ಯೋಜನೆಯನ್ನು ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನು?
ಅದೇ ಕಾರಣ ಏನಂತ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಅನ್ನೋ ಒಂದು ಏನು ಜಿಲ್ಲೆ ಇದೆಯಲ್ಲ ಇದು ನಮ್ಮ ರಾಜ್ಯದಲ್ಲೇ ನಿರ್ಲಕ್ಷಿತ ಜಿಲ್ಲೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಜಿಲ್ಲೆಗೆ ಯಾವುದೇ ಡೆವಲಪ್ಮೆಂಟ್ ಇಲ್ಲ. ಏನು ಉತ್ತರ ಕನ್ನಡ ಜಿಲ್ಲೆಗೆ ಏನು ಬೇಕಿದೆ ಅಲ್ಲ, ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಗತ್ಯ ಇದೆ, ಅದಕ್ಕೆ ಧ್ವನಿನೇ ಕೂಡಿಸ್ತಾ ಇಲ್ಲ ಒಂದು ಸರ್ಕಾರ. ಅದಕ್ಕೆ ಒಂದು ಎಳ್ಳು ಕಾಳಷ್ಟು ಬೆಲೆ ಕೊಡ್ತಾ ಇಲ್ಲ. ಅಲ್ಲಿ ಜನಗಳ ಕೂಗಿಗೆ ಒಂದು ಬೆಲೆನೇ ಕೊಡ್ತಾ ಇಲ್ಲ. ಎಲ್ಲ ಒಂದು ಅಭಿವೃದ್ಧಿ ಯೋಜನೆಗಳನ್ನು ಉತ್ತರ ಕನ್ನಡದ ಮೇಲೆ ಹೇರಕ್ಕೆ ಹೊರಟಿದ್ದಾರೆ. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು. ಇದು ಯಾವ ಕಾಲದಿಂದ ಅಂದರೆ, ಈಗ ಅಲ್ಲಿ ಸೀಬಾಳ್ ನೌಕಾನೆಲೆ ಇರೋದು ಉತ್ತರ ಕನ್ನಡದಲ್ಲಿ, ಕೈಗಾ ಅಣುಸ್ಥಾವರ ಇರೋದು ಉತ್ತರ ಕನ್ನಡದಲ್ಲಿ. ಈಗ ಉತ್ತರ ಕನ್ನಡ ಅನ್ನೋದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂಥ ಜಿಲ್ಲೆ. ಈ ಅರಣ್ಯ ಅತಿ ಹೆಚ್ಚು ಸಂಪದ್ಭರಿತವಾದ ಹಸಿರು ಜಿಲ್ಲೆ ಏನಿದೆಯಲ್ಲ, ಇದನ್ನು ಸರ್ವನಾಶ ಮಾಡಿದ್ರೆ ರಾಜ್ಯಕ್ಕೆ ಹೊಡೆತ ಬೀಳೋದಂತೂ ಗ್ಯಾರಂಟಿ. ಈ ನದಿ ಜೋಡಣೆಗಳನ್ನು ಅಂತ ಯೋಜನೆ ತರೋದಾಗಿರಲಿ, ಅಥವಾ ಶರಾವತಿ ಪಂಪ್ಡ್ ಸ್ಟೋರೇಜ್ ಅಂತ ಹೇಳಿ ಮಲೆನಾಡು ಭಾಗಗಳ ಜನರಿಗೆ ತೊಂದರೆಯನ್ನು ಕೊಡುವಂಥ ಯೋಜನೆಗಳನ್ನು ತಂದು ಇದರಿಂದ ಆಗುವಂಥ ಪರಿಣಾಮಗಳು ಅಲ್ಲಿ ಜನಗಳಿಗೆ ತುಂಬ ಹೊಡೆತ ಕೊಡುತ್ತೆ. ಅಲ್ಲಿ ಜನಗಳಿಗೆ ಮೂಲ ಏನು ಕಸು ಬಂದರೆ ಉತ್ತರ ಕನ್ನಡ ಜಿಲ್ಲೆಯವ್ರದ್ದು ಮೀನುಗಾರಿಕೆ ಮತ್ತು ಕೃಷಿ, ಇದನ್ನೇ ನಂಬ್ಕೊಂಡು ಅಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಈ ಒಂದು ಜೀವನ ನಡೆಸ್ತಾ ಇರುವಂಥ ಕುಟುಂಬಗಳಿಗೆ ಈ ಥರ ಯೋಜನೆಗಳು ಹೇರೋದ್ರಿಂದ ನಿರಾಶ್ರಿತರಾಗ್ಬಿಡ್ತಾರೆ. ಈಗ ಏನಂದರೆ ಈಗ ಕಟ್ಟೋ ವಿಚಾರ ಆಗಿರ್ಬೋದು, ಬಂದರು ನಿರ್ಮಾಣಗಳ ವಿಚಾರದಲ್ಲಿ ಅಲ್ಲಿನ ಜನಗಳು ನಿರಾಶ್ರಿತರಾಗ್ತಾರೆ. ನಿರಾಶ್ರಿತರಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಡೀ ಕರ್ನಾಟಕ ನಾಡಿನಲ್ಲಿ, ಈಗ ತಮ್ಮದೇ ನಾಡಿನಲ್ಲಿ ನಿರಾಶ್ರಿತರಾಗುವಂಥ ದೌರ್ಭಾಗ್ಯ ಬರೋದು ಉತ್ತರ ಕನ್ನಡಿಗರಿಗೆ ಮಾತ್ರ ಅನ್ಕೊತೀನಿ. ಯಾಕಂದರೆ ಈ ಜಿಲ್ಲೆಗೆ ಟಿಬೇಟಿಯನ್ ನಿರಾಶ್ರಿತರನ್ನು ಒಂದು ನೆಲೆ ಕೊಟ್ಟಂಥ ಜಾಗ ಇದು. ಇಂಥ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ನಿರಾಶ್ರಿತರನ್ನಾಗಿ ಮಾಡೋಕ್ಕೆ ಹೊರಟಿದ್ದಾರೆ ಈ ಸರ್ಕಾರಗಳು. ಈ ಥರ ಏನಂದರೆ ಇಲ್ಲ ಏನೋ ಒಂದು ಅವೈಜ್ಞಾನಿಕವಾದಂಥ ಯೋಜನೆಗಳನ್ನು ಜಾರಿಗೆ ತರೋಕ್ಕೆ ಹೊರಟು ಅಲ್ಲಿರುವಂಥ ಪ್ರಕೃತಿ ನಾಶ ಮಾಡೋದಾಗಿರಲಿ, ಅಥವಾ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಸಂಕುಲಗಳ ಮೇಲೆ ಇದು ನೇರವಾದ ಎಫೆಕ್ಟ್ ಬೀಳುತ್ತೆ. ಇಲ್ಲಿರುವಂಥ ಒಂದು ಏನಂದರೆ ಸಸ್ಯವರ್ಗ ಏನಿದೆಯಲ್ಲ, ಮೆರೆಸ್ಟಿಕಾ ಜೌಗು ಅನ್ನೋ ಒಂದು ಅರಣ್ಯ ಪ್ರದೇಶ, ಇದು ಭಾಳ ಒಂದು ಏನಂದರೆ ಅಳಿವಿನಂಚಿನಲ್ಲಿರುವಂಥ ಒಂದು ಅರಣ್ಯ ಪ್ರದೇಶ. ಈ ಒಂದು ಅರಣ್ಯ ಭಾಗಕ್ಕೆ ಕೊಡಲಿ ಬಿತ್ತಂದರೆ ಇದಕ್ಕೆ ಮತ್ತೊಂದು ಗೌರ್ಮೆಂಟೇ ಇದಕ್ಕೊಂದು ಸಂರಕ್ಷಣೆ ಮಾಡಬೇಕಂತ ಒಂದು ಕಾಯ್ದೆ ತರುತ್ತೆ. ಅದೇ ಮತ್ತೊಂದು ರೀತಿಯಲ್ಲಿ ಅದನ್ನೇ ಕಾಡನ್ನು, ಈ ಒಂದು ನದಿ ಜೋಡಣೆ ಹೆಸರಲ್ಲಿ ಆ ಕಾಡನ್ನು ನಾಶ ಮಾಡೋಕೆ ಹೊರಟಿದೆ. ಅಂದರೆ ಯಾವ ರೀತಿ ಅಂದರೆ ತೊಟ್ಲು ತೂಗೋದು, ಮಗುನು ಚೂಟೋದು, ಈ ರೀತಿಯಾದಂಥ ಒಂದು ಯೋಜನೆಯನ್ನು ತರಕ್ಕೆ ಹೊರಟಿದ್ದಾರೆ. ಈ ಥರ ಯೋಜನೆಗಳಿಂದ ಅಲ್ಲಿನ ಜನತೆಗೆ ತುಂಬ ಒಂದು ಸಂಕಷ್ಟ ಎದುರಾಗುತ್ತೆ ಮುಂದಿನ ದಿನಗಳಲ್ಲಿ. ಈ ಒಂದು ಯೋಜನೆಯಿಂದ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ, ಉತ್ತರ ಕರ್ನಾಟಕ ಭಾಗದ ಜನರಿಗೆ ನೀರಿನ ಅವಶ್ಯಕತೆ ಇದೆ. ಆದರೆ ಇದರಿಂದ ಅವರಿಗೆ ಈ ಒಂದು ನೀರಿನ ಜೋಡಣೆಯಿಂದ ಅವರಿಗೆ ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ? ಈಗ ನಾವು ಎಲ್ಲ ಯೋಜನೆಗಳನ್ನು ಅಥವಾ ಕೆಲವೊಂದಿಷ್ಟು ಸರ್ಕಾರ ತರುವಂಥ ಕಾಮಗಾರಿಗಳು ಎಷ್ಟು ಸರಿಯಾಗಿ ನಿಭಾಯಿಸುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಏನಂದರೆ, ಇವಾಗ ಕಲಬುರಗಿಯಲ್ಲಿ ಒಂದು ವಿಮಾನ ನಿಲ್ದಾಣ ಮಾಡ್ತಾರೆ. ಕೆಲವೊಂದಿಷ್ಟು ವರ್ಷಗಳನ್ನು ಅದನ್ನು ಉಪಯೋಗಿಸಿ ಆಮೇಲೆ ವಿಮಾನ ಹಾರಾಟ ಮಾಡಲ್ಲ ಅಂತ ಹೇಳಿ ಅದನ್ನು ಸ್ಥಗಿತಗೊಳಿಸ್ತಾರೆ. ಅದೇ ರೀತಿ ಇಲ್ಲೂ ಮಾಡಿದರೆ ಸರಿಯಾಗುತ್ತಾ ಅನ್ನೋದೊಂದು ಕ್ವಶನ್ ಕೇಳ್ಕೊಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಅರಣ್ಯ ನಾಶ ಮಾಡ್ತೀರಾ, ಕೋಟ್ಯಾಂತರ ಸಾವಿರಾರು ಕೋಟಿ ಹಾಕಿ ಇನ್ವೆಸ್ಟ್ ಮಾಡಿ ಯೋಜನೆಗಳನ್ನು ಜಾರಿಗೆ ತರ್ತೀರಾ ಅಂದಮೇಲೆ ಅದು ಸರಿಯಾದ ಕಾರ್ಯರೂಪಕ್ಕೆ ತರಬೇಕಾಗಿರುತ್ತೆ. ಅದು ಒಂದು ವೇಳೆ ಅದು ಸರಿಯಾದ ಕಾರ್ಯರೂಪಕ್ಕೆ ಬರದೇ ಹೋಗಿದ್ದಿದ್ರೆ ಮುಂದಿನ ಆಗುವಂತಹ ಅನಾಹುತಗಳಿಗೆ ಯಾರು ಹೊಣೆ ಆಗ್ತಾರೆ? ಈಗ ಮತ್ತೊಂದು ಏನಂದರೆ, ಇಲ್ಲಿ ಅಘನಾಶಿನಿ ನದಿ ಆಗಿರ್ಬೋದು ಮತ್ತು ಬೇಡ್ತಿ ನದಿ, ಇವುಗಳು ಏನಂದರೆ ಹುಟ್ಟೋದು ಪಶ್ಚಿಮ ಘಟ್ಟದಿಂದ ಹುಟ್ಟಿ ಗಂಗಾ ಇಲ್ಲಿ ಪಶ್ಚಿಮ ಘಟ್ಟದಿಂದ ಹರಿದು ಕರಾವಳಿ ಸೇರುವಂಥದ್ದು, ಅರಬ್ಬಿ ಸಮುದ್ರಕ್ಕೆ ಸೇರುವಂಥ ಏನು ಸಮಯ ಇರುತ್ತಲ್ಲ, ಆ ಸಮಯದಲ್ಲಿ ಏನಾಗಿರುತ್ತೆ ಅಂದರೆ ನಿರಂತರವಾಗಿ ಅಲ್ಲಿಯಂಥ ಕೃಷಿ ಭೂಮಿಯಿಂದ ಬಂದು ಹಳ ಕೊಳ್ಳಗಳಿಂದ ಜೊತೆ ನದಿ ಭಾಗದಿಂದ ಹರಿದು ಬಂದು ಅಲ್ಲಿ ಆಜುಬಾಜು ಇರುವಂಥ ಜನಗಳಿಗೆ ಅದರನ್ನೇ ನಂಬ್ಕೊಂಡಿರ್ತಾರೆ ಆ ನದಿಗೆ. ಈ ನದಿಯನ್ನು ಪಶ್ಚಿಮಾಭಿಮುಖವಾಗಿ ಹರಿತಾ ಇರೋ ನದಿಯನ್ನು ಪೂರ್ವ ದಿಕ್ಕಲ್ಲಿರೋ ನದಿಗೆ ಜೋಡಣೆ ಮಾಡಿದ್ರೆ ಇಲ್ಲಿರುವಂತಹ ಅದನ್ನೇ ಅವಲಂಬಿಸ್ಕೊಂಡಿರುವಂತಹ ಜನರಿಗೆ ತುಂಬ ಹೊಡೆತ ಬೀಳುತ್ತೆ. ಈ ಮತ್ತೊಂದು ವಿಷಯ ಏನಂದರೆ, ಈಗ ಮೀನುಗಾರಿಕೆ ಮತ್ತು ಕೃಷಿ ಏನು ಅವಲಂಬಿಸ್ಕೊಂಡಿರುವಂಥ ಜಿಲ್ಲೆ ಏನು ಜನ ಇರ್ತಾರಲ್ಲ, ಈ ಒಂದು ಜನರಿಗೆ ಈಗ ಈ ನೀರು ಹಿಮ್ಮುಖವಾಗಿ ಬಂದರೆ, ಉಪ್ಪು ನೀರುಗಳು ಅಲ್ಲಿನ ಭಾಗಕ್ಕೆ ಹರಿದು ಬಂದರೆ ಅಲ್ಲಿರೋ ಕೃಷಿ ಭೂಮಿ ನಾಶ ಆಗುತ್ತೆ. ಇದನ್ನೇ ನಂಬ್ಕೊಂಡಿರೋರಿಗೆ ಆಮೇಲೆ ಜೀವನೋಪಾಯಕ್ಕೆ ಏನು ದಾರಿನೇ ಇರಲ್ಲ. ಮತ್ತು ಮೇಲಿಂದ ಇವಾಗ ನಾನು ಹೇಳೋಕ್ಕೆ ಬಂದರೆ, ಅಲ್ಲಿ ಉತ್ತರ ಕನ್ನಡದ ಜನತೆಗೆ ಎಷ್ಟೊಂದು ಯೋಜನೆಗಳು ಹೇರ್ತಾ ಇದ್ದಾರೆ ಅಂದರೆ, ಇವಾಗ ಮತ್ತು ಸಾಗರಮಾಲಾ ಯೋಜನೆ ಅಂತ ಹೇಳಿ ವಾಣಿಜ್ಯ ಬಂದರುಗಳನ್ನು ಹೇರಿ ಸುಮಾರು ಯೋಜನೆಗಳನ್ನು ತಂದು ಅಲ್ಲಿನ ಜನರಿಗೆ ನಿರಾಶ್ರಿತರನ್ನಾಗಿಸ ಹೊರಟಿದ್ದಾರೆ ಅಂತ ಹೇಳ್ತೀನಿ. ಜೋಸೆಫ್ ಸರ್, ಈಗ
ಪರಿಸರ ನಾಶ ಆಗತ್ತೆ ಅಂಥೇಳಿ ಅಭಿವೃದ್ಧಿನೇ ಮಾಡದೆ ಹೋದರೆ ಹೇಗೆ? ಅಲ್ಲ, ನಾವು ಹೇಳ್ತೀವಿ, ಯಾವತ್ತೂ ಹೇಳ್ತೀವಿ, ನಾವು ಡೆವಲಪ್ಮೆಂಟ್ ಬೇಡ ಅಂತಿಲ್ಲ. ಡೆವಲಪ್ಮೆಂಟ್ ಬೇಕು. ನಮ್ಮದು ಒಂದು ಕಂಟ್ರಿ ಸೂಪರ್ ಪವರ್ ಆಗಬೇಕು, ನಮ್ಮ ರಾಜ್ಯನೂ ಎಕನಾಮಿಕಲಿ ಭಾಳ ಇದಾಗಿರಬೇಕು ಅಂತ ಆಸೆ. ಬಟ್ ನಾವು ಹೇಳ್ತಾ ಇರೋದು, ಈಗ ಎಕ್ಸಾಂಪಲ್ ಕೊಟ್ಟೆ ನಿಮಗೆ, ಇರೋದೇ ಕೇವಲ 20% ಅರಣ್ಯ ಇರೋದು ನಮ್ಮದ್ರೊಳಗೆ. ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ 33% ಇರಬೇಕು ಒಳ್ಳೆ ವಾತಾವರಣಕ್ಕೆ. ಇರೋದು 20%. ನೀವು ಅದನ್ನ ಹಾಳು ಮಾಡಿಬಿಟ್ಟು ಡೆವಲಪ್ಮೆಂಟ್ ಬೇಕಾ? ನಿಮ್ಗೆ ಬೇರೆ ಕಡೆ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ವಾ? ಈಗ ಒಂದು ಉದಾಹರಣೆ ಕೊಡ್ತೀನಿ. ಈಗ ಇವರು ಎಲ್ಲ ಕಡೆನೂ ಈ ರಿವರ್ ಬಿಟ್ಬಿಡಿ, ಈಗ ಪಶ್ಚಿಮ ಘಟ್ಟದೊಳಗೆ ಇವರು ರೋಡ್ನ ಅಗಲ ಮಾಡ್ಕೊಂಡು ಬರ್ತಿದ್ದಾರೆ. ಅದು ಓಡೋದು ಎಷ್ಟು ಗಾಡಿಗಳು, ಕ್ಯಾರಿಂಗ್ ಕೆಪಾಸಿಟಿ ಎಷ್ಟಿದೆ, ಅದೆಲ್ಲ ಎಲ್ರಿಗೂ ಲೆಕ್ಕಾಚಾರ ಗೊತ್ತಿದೆ. ಇವರು ಹೆಲ್ಪ್ ಮಾಡ್ತಿರೋದು ಕ್ರೋನಿ ಕ್ಯಾಪಿಟಲಿಸ್ಟ್ಗೆ. ಅವರು ಪೋರ್ಟ್ಗೆ ಏನಾದ್ರು ಐಟಮ್ಸ್ ತರಬೇಕು, ಪೋರ್ಟಿಂದ ಇಂಟರ್ಲ್ಯಾಂಡ್ ಬೆಲ್ಲಾರಿ ಹೊಸಪೇಟೆಗೆ ಬರಬೇಕು, ಅದು ಮಾಡೋಕ್ಕೆ ಇವ್ರುಗಳೆಲ್ಲ ಮಾಡ್ತಿದ್ದಾರೆ. ನಾವು ಹೇಳೋದು, ಈಗ ನಮ್ಮ ಶಿವಮೊಗ್ಗ MP ಅವರು, ನಮ್ಮ ರಾಘವೇಂದ್ರ ಅವರು, BY ರಾಘವೇಂದ್ರ ಅವರು ಒತ್ತಡದೊಳಗೆ ನಾವು ಆಗುಂಬೆ ಇದನ್ನು ಅಗಲ ಮಾಡಬೇಕು ರೋಡನ್ನು ಬಂದರು. ಜನ ಬಿಡಲಿಲ್ಲ, ಯಾಕಂದರೆ ಅದು ಮುಂಚೆನೇ ಒಂದು ಸತಿ ಕುಸ್ಕೊಂಡಿದೆ. ಅಲ್ಲೊಂದು ಆನೆ ಬಂಡೆ ಅಂತಿದ್ದೆ, 3-4 ವರ್ಷದಿಂದ ಕುಸ್ಕೊಂಡ್ಬಿಡ್ತದ್ದು ರೋಡ್ ಅಗಲ ಮಾಡೋಕ್ಕೆ ಹೋದಾಗ. ಸೊ ಎಲ್ಲ ಜನ ನಿಲ್ಲಿಸ್ಬಿಟ್ಟು ಇಲ್ಲ ಮಾಡಬಾರ್ದು ಅಂತ ಹೇಳಿದ್ದಾರೆ. ಈಗ ಏನಾಗ್ತಿದೆ ಅಂದರೆ, ಅವರು ಈಗ 400 ಕೋಟಿ ತಂದಿದ್ರು, ಅದನ್ನ ಸರ್ಕಾರಕ್ಕೆ ವಾಪಸ್ ಕೊಡ್ತಿದ್ವಿ. ನಾವು ಹೇಳಿದವ್ರಿಗೆ, ಇವರು ಹೇಳ್ತಾ ಇದ್ದಿದ್ದೇನು, ನಮ್ಮ ಪೊಲಿಟಿಷಿಯನ್ಸು, ನೀವು ನಮ್ಗೆ ಬಿಟ್ಟರೆ ನಿಮ್ಮ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಬೇಗ ಹೋಗ್ಬೋದು, ತೀರ್ಥಹಳ್ಳಿಯಿಂದ ಮತ್ತು ಕೊಪ್ಪದಿಂದ ಬೇಗ ಹಾಸ್ಪಿಟ್ಲ್ ಮಣಿಪಾಲ್ಗೆ ಹೋಗ್ಬೋದು ಅಂದ್ಬಿಟ್ಟು. ನಾವು ಹೇಳ್ತೀವಿ, ಅದೇ ದುಡ್ಡೊಳಗೆ ನೀವು ಅಲ್ಲಿ ಕೊಪ್ಪಳಿಗೆ ಹಾಸ್ಪಿಟ್ಲ್ ಕೊಡಿ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕೊಡಿ, ನೀವು ತೀರ್ಥಹಳ್ಳಿಗೆ ಕೊಡಿ, ಅಥವಾ ನೀವು ಹುಬ್ಳಿ ಅನುಕೂಲ ಮಾಡೋಕ್ಕೆ ಹೊಟ್ರಲ್ಲ ಅಲ್ಲೂ ಕೊಡಿ, ಜನಕ್ಕೆ ಅನುಕೂಲ ಮಾಡಿಕೊಡಿ, ಅಮ್ಯುನಿಟೀಸ್ ಕೊಡಿ, ಅದೇ ದುಡ್ಡೊಳಗೆ. ಇವರು ಹೇಳ್ದಂಗೆ ಅವರ ಕಡೆಗೆಲ್ಲ ಮಾಡಲಿ, ಯಾಕೆ ಕೊಡಬಾರ್ದು ಇವರು? ಆ ದುಡ್ಡು ಇವರು ಏನಕ್ಕೆ ಬೇರೆ ಇದಕ್ಕೆ ಯೂಸ್ ಮಾಡ್ಕೋಬೋದು? ನೀವು ಜನ ಪರವಾಗಿದ್ದರೆ, ಅಲ್ಲಿನ ಲೋಕಲ್ ಕಮ್ಯುನಿಟೀಸ್ ಡೆವಲಪ್ಮೆಂಟ್ ಪರವಾಗಿದ್ದರೆ ಅದು ಡೆವಲಪ್ಮೆಂಟ್. ರೋಡ್ ಅಗಲ ಮಾಡಿದ ತಕ್ಷಣ ಡೆವಲಪ್ಮೆಂಟ್ ಅಲ್ಲ, ಅಲ್ಲಿನ ಜನನೂ ಇಂಪ್ರೂವ್ ಆಗಬೇಕು. ನಾವು ನೋಡ್ಕೊಂಡು ಬಂದಿದ್ದೀವಿ, ನಾವು ಓಡಾಡಿದ್ದೀವಿ, ಅಲ್ಲಿನ ಜನಸ್ಥಿತಿ ಹೇಗಿದೆ ಅಂದ್ಬಿಟ್ಟು. ಅವ್ರು ಲೋಕಲ್ ಟ್ರಾನ್ಸ್ಪೋರ್ಟು ಇಲ್ಲ ಅವ್ರಿಗೆ. ಏನೋ ಈ ಸರ್ಕಾರ ಬಿಗಿನಿಂಗ್ ಒಳಗೆ ಬಂದು ಅಲ್ಲಿನ ಜನಕ್ಕೆ ಒಂದಷ್ಟು ಬಸ್ ಹಾಕ್ಕೊಟ್ರು. ಸೊ ನೀವು ಗುರಿ ಇಟ್ಕೊಳ್ಳೋದು ಬಂದೂಕ ಅಲ್ಲಿನ ಜನದ ಶೋಲ್ಡ್ರ್ ಮೇಲೆ, ಬೆನ್ನ ಮೇಲೆ ಇಟ್ಕೊಂಡು ನೀವು ಗುಂಡು ಹೊಡೆಯೋದು ಯಾರಿಗೆ? ಕ್ರೋನಿ ಕ್ಯಾಪಿಟಲಿಸ್ಟ್ಗೆ. ಅವ್ರಿಗೂ ಮಾಡಿ, ಬೇಡ ಅಂತಿಲ್ಲ. ಅದೇ ನಿಮಗೆ ನಮ್ಮ ಲೋಕಲ್ ಜನಕ್ಕೆ ಬೆನಿಫಿಟ್ ಆಗ್ತಿದೆಯಾ? ನೀವು ಬಂದು ಮಾಡಿ, ಅಲ್ಲಿ ಲೋಕಲ್ ಜನಕ್ಕೆ ನೀವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಿ, ಕಾಲೇಜಸ್ ಕೊಡಿ, ಸ್ಕೂಲ್ಸ್ ಕೊಡಿ, ಬೇರೆ ಬೇರೆ ಅಮ್ಯುನಿಟೀಸ್ ಕೊಡಿ. ಯಾಕೆ ಕೊಡೋಕ್ಕಾಗಲ್ಲ? ಈಗೇನು ಇಟ್ಕೊಂಡಿದ್ದಾರೆ, ಸುರಂಗ ಮಾಡ್ತಾರಂತೆ. ಆ ಗುಂಬಳಿಗೆ ಸುರಂಗ 17 ಕಿಲೋಮೀಟ್ರು. ಇವ್ರಿಗೆಲ್ಲ ಏನು ಸ್ವಲ್ಪ ತಲೆ ಇದೆಯಾ? ಇವ್ರೇನಾದ್ರು 1 ಪೈಸಾ ಅವ್ರ ಜೋಬಿಂದ ಹಾಕ್ತಿದ್ದಾರಾ? ನಮ್ಮ ದುಡ್ಡು ಇದು, ಇದು ನಮ್ಮ ದುಡ್ಡು. ಇವರೇನೋ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟು ನಾವು ಮಾಡ್ಬಿಡ್ತೀನಿ, ನನ್ನ ಕೆಪಾಸಿಟಿ MP ಏನು ಮಾಡಿದ್ರೆ ನಾವೆಲ್ಲ ಏನು ಮೂರ್ಖರು ಸುಮ್ಮನೆ ಕೂತ್ಗಿರೋಕ್ಕಾಗತ್ತಾ? ಈಗ ನಮ್ಗೆ ಖುಷಿ ಆಗೋದು ಏನಂದರೆ, ಅಲ್ಲಿನ ಜನ ಎದ್ದಿದ್ದಾರೆ. ಈಗ ಶರಾವತಿ ಪಂಪ್ ಸ್ಟೋರೇಜ್ ಗಲಾಟೆ ಶುರು ಆಯಿತು, ಅಲ್ಲಿಂದ ಎಷ್ಟೋ ಜನ ಬಂದರು, ಅಲ್ಲಿ ಇದತ್ರ ಬಂದರು. ಮತ್ತು ಎಲ್ಲಿ ಹೊನ್ನಾವರ ಮಾಡಿದಾಗೋ ಅಲ್ಲೂ ಜನ ಬಂದು ಭಾಳ ಇದು ತೋರಿಸಿ. ಈಗ ನಮ್ಗೆ ಖುಷಿ ಆಗ್ತಿರೋದಂದರೆ, ಈ ನದಿ ಯೋಜನೆ ಬಂದಾಗ ಇದು ಮಾಡಿದಾಗ ಇನ್ನೂ ಜನ ಸೇರಿದ್ದಾರೆ. ನಮ್ಗೆ ಬಂದಿದ್ದ ಮಾಹಿತಿ ಅಂದರೆ 30,000 ಜನ ಇದ್ರು ಅಂದ್ಬಿಟ್ಟು. ನಮ್ಮ ಡ್ಯಾನ್ಸ್ ಆಡ್ತಿದ್ದೀವಿ, ನಮ್ಮ ಹಾರ್ಟ್ ಡ್ಯಾನ್ಸಿಂಗ್. ಯಾಕಂದರೆ ನಾವು ವರ್ಷಗಟ್ಟಲಿಂದ ಜನ ಕೇಳ್ತಾ ಇದ್ದೀವಿ, ನಾವೆದ್ರೇ ಇದೆಲ್ಲ ತಡೆಯೋಕ್ಕಾಗೋದು. ಸರ್ಕಾರ ನಮ್ಮಿಂದ, ನಾವು ಓಟ್ ಹಾಕೋದು ಅವ್ರಿಗೆ, ಅವ್ರು ನಮ್ಮ ಪರವಾಗಿ ಕೆಲಸ ಮಾಡಬೇಕು. ಏನೋ ಕೂತ್ಕೊಂಡ್ಬಿಟ್ಟು ನಾನು ಮಾಡಿಬಿಡ್ತೀನಿ ಗೀಡ್ಬಿಡೋದು ಅಂದರೆ ಬಿಡೋದಿಲ್ಲ. ಇನ್ನು ಮುಂದೆ ನಾವು ಆಗಿದೆ ಆಲ್ರೆಡಿ, ವಿ ಆರ್ ಡ್ಯಾಮೇಜ್ಡ್. ಈಗೇನಂದ್ರೆ ಕ್ಲೈಮೇಟ್ ಕ್ರೈಸಿಸ್ ಬಂದಿದೆ. ಒಂದು ಕಡೆ ಇದಿದ್ರೆ ಬರ ಇದ್ದರೆ, ಇನ್ನೊಂದು ಕಡೆ ಹೆಚ್ಚು ಮಳೆ ಬರುತ್ತೆ, ಎಲ್ಲ ಕೊಚ್ಕೊಂಡು ಹೋಗ್ತಿದ್ದಾರೆ, ರೈತರು ಪರದಾಡ್ತಿದ್ದಾರೆ. ಸೊ ಇದೆಲ್ಲ ಇದ್ದಾಗ ಇವರು ಈಗಲೂ ಹೋಗ್ಬಿಟ್ಟು ನಾವು ಡೆವಲಪ್ಮೆಂಟ್ ಮಾಡ್ತೀವಿ, ರೋಡ್ ಅಗಲ ಮಾಡ್ತೀವಿ, ಕಾಡನ್ನ ಕಡಿತೀವಿ, ಡೆವಲಪ್ಮೆಂಟ್ ಅಂದ್ರೆ ಮೂರ್ಖತನ ಆಗ್ಬಿಟ್ಟು. ಸೊ ವಿ ವಿಲ್ ನಾಟ್ ಎಕ್ಸೆಪ್ಟ್. ನಾವುಗಳೆಲ್ಲ ಕೂತಿದ್ದೀವಿ. ಸಿ, ನಾವು ಹೇಳ್ಬೇಕಂದ್ರೆ ನಾಟ್ ಅಗೇನ್ಸ್ಟ್ ಎನಿಬಡಿ. ನಾವು ಯಾರು ಗೌರ್ಮೆಂಟ್ಗೆ ಅಗೇನ್ಸ್ಟ್ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ಸ್ಟೇಟ್ ಗೌರ್ಮೆಂಟ್, ನಾವು ಅಗೇನ್ಸ್ಟ್ ಇಲ್ಲ. ನಾವು ಕೇಳ್ಕೊತಿರೋದು, ದಯವಿಟ್ಟು ಇರೋ ಕಾಡನ್ನಾಗಿ ಉಳಿಸಿ, ಹಾಳು ಮಾಡಬೇಡಿ. ಯಾಕಂದರೆ ಮುಂದಿನ ಪೀಳಿಗೆಗೆ ಬೇಕು ಫ್ಯೂಚರ್. ನೀವು ಇಂಡಿಯಾ ಚೆನ್ನಾಗಿರ್ಬೇಕಲ್ಲ, ಉಸಿರಾಡೋದೇ ಕಷ್ಟ ಆಗ್ತಾ ಇದೆ. ಅದನ್ನ ನೋಡಿಕೊಂಡ್ರೆ ನಿಮ್ಮ ಕಂಟ್ರಿ ಫ್ಯೂಚರು.
ಯಾಕಂದರೆ ನಿಮ್ಮದು ಒಂದು ನೋಡಿ, ನೀವು ಬರೀ ಎಕನಾಮಿಕ್ ಜಿ ಡಿ ಪಿ ಅಂತಿದ್ದೀರಾ, ಎಕಲಾಜಿಕಲ್ ಜಿ ಡಿ ಪಿ ಅದು ಮೋರ್ ಇಂಪಾರ್ಟೆಂಟು. ಒಂದು ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಬಂದಾಗ ನೀವು ಈ ಜಿ ಡಿ ಪಿ ಇದೆಯಲ್ಲ ಡೆವಲಪ್ಮೆಂಟು, ಅದು ಒಂದು ಪೈಸಾನು ಸಾಲದು ನಮ್ಮ ಲಾಸ್ಗೆ ರಿಪ್ಲೇಸ್ಮೆಂಟ್ ಕೊಡೋಕ್ಕೆ. ಸೊ ನಾವು ಹೇಳೋದು ಸರ್ಕಾರ ಡೆವಲಪ್ಮೆಂಟ್ ಮಾಡಿರಿ, ದಯವಿಟ್ಟು ಮಾಡಿರಿ. ಅಲ್ಲಿ ಡೆವಲಪ್ಮೆಂಟ್ ಲೋಕಲ್ ಜನಕ್ಕೆ ಕೊಡಿ. ಅಲ್ಲಲ್ಲಿಗೆ ಏನೇನು ಹಾಸ್ಪಿಟಲ್ಸ್ ಬೇಕೋ, ಕಾಲೇಜಸ್ ಬೇಕೋ, ಶಾಲೆಗಳು ಬೇಕೋ, ಆಮ್ಯುನಿಟೀಸ್ ಕೊಡಿ, ಮತ್ತು ಫೆಸಿಲಿಟೀಸ್ ಕೊಡಿ, ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಅಷ್ಟು ಕೊಡಿ, ಸಾಕು. ಜನ ಖುಷಿಯಾಗಿರ್ತಾರೆ. ನೀವು ರೋಡ್ ಅಗಲ ಮಾಡೋದು, ಸುರಂಗ ಮಾಡೋದು, ನದಿನ ಜೋಡಿಸೋದು, ಶರಾವತಿ ಲೈನ್ ಟೈಲ್ ಮೆಕ್ಯಾಕ್ಸ್ ಇದನ್ನೊಳಗೆ ಪಂಪ್ ಸ್ಟೋರೇಜ್ ಮಾಡ್ತಾರಂತೆ, ಅದಕ್ಕೂ ಆಪ್ಷನ್ ಇದೆ. ನೀವು ರೆನ್ಯೂವಲ್ ಎನರ್ಜಿ ಇದೆ. ಇಷ್ಟೆಲ್ಲ ಇದ್ಬಿಟ್ಟು ಬುದ್ಧಿ ಇದ್ರೂ ಈ ಥರ ಆಡ್ತಾರಲ್ಲ. ನನ್ಗೆ ಬೇಜಾರಾಗೋದೇನೆಂದರೆ, ನಮ್ಮ ಕೆಲವ್ರು ಬಿಡಿ ಎಂ ಪಿಗಳು, ಮಿನಿಸ್ಟ್ರುಗಳು, ಪೊಲಿಟಿಷಿಯನ್ಸು ಇವ್ರು ಹೇಳ್ದಂಗೆ ತಮ್ಮ ಹಾಕೋರು. ಅಂದ್ರೆ ಸರ್, ಈಗ ಇವ್ರ ನಿರ್ಧಾರಗಳು ಎಕ್ಸ್ಪರ್ಟ್ ಜೊತೆ ಮಾತುಕತೆ ಇಲ್ಲದೇನೆ ನಿರ್ಧಾರ ಆಗತ್ತಾ ಹೇಗೆ ಅಂತ? ಅಲ್ಲ, ಅದು ಬರ್ತೀನಿ ನೋಡಿ. ಈಗ ಬ್ಯೂರೋಕ್ರಾಟ್ಸ್ ಇದ್ದಾರಲ್ಲ, ಐ ಎ ಎಸ್ ಅಂತ ಬರ್ತಾರಲ್ಲ, ಅವ್ರಿಗೆ ಬುದ್ಧಿ ಇಲ್ವಾ? ಅವ್ರು ಹೇಳೋಕ್ಕಾಗಲ್ವಾ ಮಿನಿಸ್ಟ್ರಿಗೆ, ಎಂ ಪಿಗೆ, ಸರ್ ಇದು ಇದು ಭಾಳ ತೊಂದರೆ ಆಗತ್ತೆ ಅಂತ ಹೇಳಕ್ಕೆ ಅವ್ರಿಗೆ ಇದು ಇಲ್ವಾ? ಅವ್ರಿಗೆ ಇಲ್ವಾ? ಮತ್ತು ಕೆಲವರು ನಮ್ಮ ಫಾರೆಸ್ಟ್ ಆಫೀಸರ್ಸ್ ಇದ್ದಾರೆ, ಅವರು ರಿಟೈರ್ಮೆಂಟ್ ಆಗಿದ ತಕ್ಷಣ KPCLಗೆ ಕನ್ಸಲ್ಟೆಂಟ್ ಅಂತೆ, ಒಬ್ಬೊಬ್ಬರಿಗೆ ಕನ್ಸಲ್ಟೆಂಟ್ ಆಗ್ತಾರೆ. ಸೊ ಇವರೆಲ್ಲ ಸೇರಿನೇ ಇದು ಮಾಡ್ತಿರೋದು. ಇವರು ಈಗ ಕರೆದ್ಬಿಟ್ಟು ಎಕ್ಸ್ಪರ್ಟ್ ಕಮಿಟಿನ ಕರೀಲಿ, ಯಾಕೆ ಕರೆಯಲ್ಲ ಇವರು? ಎಕ್ಸ್ಪರ್ಟ್ ಅಲ್ಲಿ ಲೋಕಲ್ ಜನಕ್ಕೆ ಕೇಳಿ, ಯಾವ್ದನ್ನ ಒಪ್ಕೊಳ್ಳಲ್ಲ ಅಂತ ಕನ್ಸಲ್ಟೇಷನ್ ಮಾಡ್ತಾರೆ. ಹೆಂಗ್ ಗೊತ್ತಾ? ಪಬ್ಲಿಕ್ ಕನ್ಸಲ್ಟೇಷನ್ ಮಾಡ್ತಾರೆ. ಇಲ್ಲಿಂದ 100 ಜನ ಬಂದರೆ ಊರು ಜನ ಅವ್ರು 2000 ಜನ ಕರ್ಕೊಂಡ್ಬರ್ತಾರೆ. ಪ್ರಾಜೆಕ್ಟ್ ಪ್ರಪೋನೆಂಟು, ರೋಡ್ ಅಗಲ ಮಾಡೋರಿರಲಿ, ಮರ ಕಡಿಯೋರಿರಲಿ, ಈ ಯೋಜನೆ ಪಂಪ್ ಸ್ಟೋರೇಜ್ ಮಾಡೋರು, ಅವರ ಜನ ಕರ್ಕೊಂಡ್ಬರೋದು. ಈ ಸೈನ ಏನಾಯ್ತು ಅಂದರೆ ಒತ್ತಡ ಅವ್ರಿಗೆ ಬಿತ್ತು. ಅವರು ಎಷ್ಟೇ ಜನ ಬಂದರು ಇಲ್ಲ 10,000 ಜನ ಸೇರಿದ್ರು ಶರಾವತಿಗೆ. ಮತ್ತು ಇಲ್ಲಿ ಈಗ 30,000 ಜನ ಬಂದಿದ್ದಾರೆ. ಇನ್ನು ಮುಂದೆ ಅವ್ರಿಗೆ ಗೊತ್ತು ಈ ನಾಟಕ ನಡೆಯೋದಿಲ್ಲ. ಸೊ ನಾವುಗಳು ಸುಮ್ಮನೆ ಕೂರಕ್ಕಾಗೋದಿಲ್ಲ. ನಾವು ಹೇಳ್ತಾ ಇರೋದು ಇವತ್ತು, ನಾವೆಲ್ಲ ಮಜಾ ಮಾಡಿ ಇಟ್ಬಿಟ್ಟಿದ್ದೀವಿ. ನನಗೆ 65 ವಯಸ್ಸು, ಎಂಜಾಯ್ ಮಾಡಿದ್ದೀನಿ ಲೈಫು. ಮುಂದಿನ ಪೀಳಿಗೆಗೆ ನೀವೇನೋ ಮಾಡ್ಬೇಕಂದ್ರೆ 65 ವಯಸ್ಸಲ್ಲಿ ಎಂಜಾಯ್ ಮಾಡ್ಬೇಕಾ? ಜೆನ್ಜಿ ಅವರು ಎಂಜಾಯ್ ಮಾಡ್ಬೇಕಂದ್ರೆ ಈ ಕಾಡನ್ನ ಉಳಿಸ್ಬೇಕು, ಇಲ್ಲದ್ರೆ ನಮ್ಮ ದೇಶನೇ ಇರೋದಿಲ್ಲ. ಇವ್ರು ಹೇಳ್ದಂಗೆ ಬರಭೂಮಿ ಆಗತ್ತೆ. ಪಶ್ಚಿಮ ಘಟ್ಟ ಇಲ್ಲ ಅಂದ್ರೆ ನೀರಿಲ್ಲ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಕಾಡಿದ್ರೇನೆ ನೀರು. ಅಂದ್ರೆ ನೀವು ಯುವಕರಿಗೆ ಪ್ರೇರಣೆ ಕೊಡ್ತಾರೆ. ನಾನು ಯುವಕರಿಗೆ ಇವತ್ತು ಬೇಡ್ಕೋತೀನಿ, ದಯವಿಟ್ಟು ಮಾತಾಡಿ, ಎದ್ದೋಳಿ. ನಾವಂತೂ ಗಲಾಟೆ ಮಾಡಿ ಸುಸ್ತಾಗ್ಬಿಟ್ಟಿದ್ದೀವಿ. ನೀವ್ ಎದ್ದೋಳಿ, ನೀವು ಮಾತಾಡಿ, ಯಾಕಂದ್ರೆ ನಿಮ್ದೇ ಫ್ಯೂಚರು. ಅವ್ರೇನಾದ್ರು ಮಾಡಿದ್ರೇನೆ, ಇಲ್ದರೆ ನಡೆಯೋದಿಲ್ಲ. ಯಾಕಂದ್ರೆ ಸರ್ಕಾರ ನಮ್ಮ ಮಾತು ಕೇಳುತ್ತೆ. ಇವತ್ತು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಶೋ ಒಳಗೆ, ಇಷ್ಟು ಜನ ಸೇರಿದಾರಲ್ಲ ಈ ನದಿ ಜೋಡಣೆ ಇದು ಮಾಡೋಕ್ಕೆ, ಇದ್ರ ಮೇಲೆ ಸರ್ಕಾರ ಏನಾದ್ರು ತೀರ್ಮಾನ ತರ್ಕೊಳ್ಳೋಕೆ ತಾಕತ್ತಿದ್ಯಾ ಅಂತ ನಾನು ಕೇಳ್ತೀನಿ ಈ ಸೆಂಟ್ರಲ್ ಗೌರ್ಮೆಂಟ್ಗೆ. ಸ್ಟೇಟ್ ಗೌರ್ಮೆಂಟ್ ಇಸ್ ಓನ್ಲಿ ಪ್ಲೇಯಿಂಗ್ ಅ ಪಾರ್ಟ್. ಸೊ ನಾ ಹೇಳೋದು ಇವತ್ತಿಗೆ ನಾನು ಚಾಲೆಂಜ್ ಮಾಡ್ತೀನಿ, ಇನ್ನು ಮುಂದೆ ಇವರೆಲ್ಲ ಯೋಚಿಸೋದು ತಿರ್ಗಾ ಏನಾದ್ರು ಮಾಡ್ತೀವಂದ್ರೆ ಅಷ್ಟು ಜನಕ್ಕೆ ಕೇಳಿ, ಲೋಕಲ್ ಜನಕ್ಕೆ ಅಲ್ಲ. ಉತ್ತರ ಕನ್ನಡದವ್ರು ಏನಾದ್ರ ಗ್ರೀನ್ ಆರ್ಮಿ ಅಂತನೋ, ಗ್ರೀನ್ ನಕ್ಸಲ್ಸ್ ಅಂತ ಏನಾರ ಕಟ್ಕೊಂಡು ಏನಾರ ಹೋರಾಟಕ್ಕೆ ಇಳಿದ್ರೆ ಅದರ ಒಂದು ಪರಿಣಾಮ ಕೇಂದ್ರ ಸರ್ಕಾರ ಹೊಣೆ ತಗೋಬೇಕು. ಪ್ರಚೋದನೆ ಕೊಡ್ತಾ ಇದ್ದೀರಾ? ನಾವು ಪ್ರಚೋದನೆ ಕೊಡ್ತಾ ಇಲ್ಲ. ಎಲ್ಲಿ ತನಕ ಜನ ಸುಮ್ಮನೆ ಇರ್ತಾರೆ, ಎಲ್ಲಿ ತನಕ ಅವ್ರ ಮೇಲೆ ನೀವು ಕೊಡ್ಲಿ ಏಟ್ ಹೊಡಿತಾನೆ ಇರ್ತೀರ. ಪರಿಸರನ ಉಳಿಸ್ಕೋಬೇಕು ಅಂತ ಉತ್ತರ ಕನ್ನಡದವ್ರಿಗೂ ಇದೆ, ಪಶ್ಚಿಮ ಘಟ್ಟದ ಕೆಳಗಡೆ, ಘಟ್ಟದ ಪ್ರದೇಶದಿಂದ ಕೆಳಗಡೆ ಇರೋದವ್ರಿಗೂ ಇದೆ, ಬೆಂಗಳೂರಿನವ್ರಿಗೂ ಇದೆ, ರಾಯಚೂರವ್ರಿಗೂ ಇದೆ, ಎಲ್ಲರಿಗೂ ಇದೆ. ಯಾಕಂದರೆ ಕರ್ನಾಟಕದಲ್ಲಿ ಅತಿ ಹೇರಳವಾದಂಥ ಸಂಪತ್ತನ್ನ ನಾವು ವಿನಾಶದಂಚೆಗೆ ತಂದುಬಿಟ್ಟಿದ್ದೀವಿ. ಮರ ಕಡಿಯೋದು, ಅಡಿಕೆ ಹಾಕೋದು, ಅಡಿಕೆ ಜಗಿಯೋದು, ಅಂತ ಒಗೆಯೋದು, ಕಾಡು ಕಡಿಯೋದು, ಎನ್ಕ್ರೋಚ್ಮೆಂಟ್ ಮಾಡೋದು ಎಲ್ಲನೂ ನಮ್ಮ ಒಳಗಡೆಯಿಂದ ಬಂದಿದ್ದಲ್ಲ. ಇದು ಯಾರೋ ಪ್ರಚೋದನೆ ಈಚೆಯಿಂದ ಬಂದು ಕೊಡೋರು. ಇದರಲ್ಲಿ ಜಾಸ್ತಿ ನಮ್ಮ ಅಧಿಕಾರಿಗಳೇ ಇರ್ತಾರೆ. ಯಾಕಂದರೆ ಎಲ್ಲರೂ ವಲಸಿಗರು ಈಚೆಯಿಂದ ಬಂದು ಅಧಿಕಾರ ವಹಿಸ್ಕೊಂಡಿರ್ತಾರಲ್ಲ, ಇವರೇ ಮೋಸ್ಟ್ಲಿ ಇವ್ರನ್ನ ತಲೆ ತುಂಬೋದು. ಇಲ್ಲಾಂದರೆ ಇಲ್ಲಿ ಜೇನುತುಪ್ಪ ಹಚ್ಚೋದು, ಅದು ನೆಕ್ಕಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ದುಡ್ಡು ಮಾತ್ರ ಬರುತ್ತೆ, ದುಡ್ಡು ಹಾಳಾಗುತ್ತೆ ಹೊರತು ಕೊನೆಗೆ ಪರಿಣಾಮ ಏನಾಗುತ್ತೆ ಪಶ್ಚಿಮ ಘಟ್ಟಕ್ಕೆ ದಯವಿಟ್ಟು ನೀವು ಇಟ್ಕೊಳ್ಳಿ. ಆ ದುಡ್ಡು ಯಾವುದಕ್ಕಾರ ಉಪಯೋಗಿಸಿ ನಾವು ಇದು ಒಂದು 10,000 ಕೋಟಿ ಬಂದಿದೆ. ದುಡ್ಡು ಬೇಕಂದ್ರೆ ನಾವು ಬೇಕಾದ್ರೆ ಭಿಕ್ಷೆ ಬೇಡ್ಬಿಟ್ಟು ತಗೋತೀವಿ. ರೋಡ್ ನಿಲ್ಲಿಸ್ಬಿಟ್ಟು ಜನಕ್ಕೆ ಭಿಕ್ಷೆ ಬೇಡ್ಬಿಟ್ಟು ದಯವಿಟ್ಟು ಪಶ್ಚಿಮ ಘಟ್ಟವನ್ನು ಉಳಿಸಿ ಅಂತ ಹೇಳ್ತಾರೆ. ನಿಮಗೆ ದುಡ್ಡು ಬೇಕು ಅಂದ್ರೆ ನಾವೇ ಅದನ್ನ ಭಿಕ್ಷೆ ಬೇಡಿ ನಿಮ್ಮ ಮನೆಗೆ ತಂದು ತಲುಪಿಸ್ತೀವಿ. ಪಶ್ಚಿಮ ಘಟ್ಟ ಮುಟ್ಟಕ್ಕೆ ಹೋಗ್ಬೇಡಿ. ರಘು ಅವರೇ, ಈಗ
ಪ್ರವಾಹ ಅನ್ನುವಂಥ ಪರಿಸ್ಥಿತಿಯಲ್ಲಿ ಈಗ ಮಳೆ ಜಾಸ್ತಿ ಆದರೆ ಪ್ರವಾಹ ಅನ್ನುವಂಥದ್ದು ಉತ್ತರ ಕನ್ನಡ ಭಾಗದಲ್ಲಿ ಜಾಸ್ತಿ ಆಗುತ್ತೆ. ಈಗ ಮತ್ತೆ ನೀವು ದಾರಿ ಮಾಡಿ ಕೊಡ್ತಾ ಇದ್ದೀರಿ ಅನ್ನೋದು ಜನರ ಆ ರೀತಿಯ ಒಂದು ವಾದ ಆಗಿದೆ. ಸೊ ಏನು ಮಾಡಬೇಕು ಅಲ್ಲಿ? ಅದೇ ಮೊದಲಿಗೆ ಇವ್ರು ಏನು ಯೋಜನೆ ಹಾಕ್ಕೊಂಡಿದ್ದಾರಲ್ಲ, ಅಘನಾಶಿನಿ ನದಿ ಮತ್ತು ಬೇಡ್ತಿ ನದಿ ಏನು ಜೋಡಣೆ ಮಾಡ್ತೇವೆ ಅಂತ, ಇಲ್ಲಿ ನದಿ ನೀರು ತುಂಬ ಹರಿಯುತ್ತೆ, ನೀರು ಪೋಲಾಗುತ್ತೆ ಅನ್ನೋ ಒಂದು ಮಾತಿದೆ. ಇದು ಯಾವ ರೀತಿ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಮೂರ್ಖತನದ ಪರಮಾವಧಿ ಅಂತಾನೆ ಹೇಳ್ಬೋದು. ಯಾವ ರೀತಿ ಅಂದ್ರೆ ಇಲ್ಲಿ ವರ್ಷ ಪೂರ್ತಿ ನದಿ ಹರಿಯೋದಿಲ್ಲ, ವರ್ಷ ಪೂರ್ತಿ ಬೋರ್ಗರ್ದು ಹರಿಯುತ್ತೆ ಅನ್ನೋದು ಮಾತು ಸುಳ್ಳು. ಅದು ಯಾವಾಗ ಅಂದ್ರೆ ಸೆಪ್ಟೆಂಬರ್ ಜುಲೈಯಿಂದ ಸೆಪ್ಟೆಂಬರ್ ತನಕ ಅಲ್ಲಿ ಈ ಒಂದು ನದಿ ತೀರದಲ್ಲಿ ಪ್ರವಾಹಗಳು ಆಗುತ್ತೆ. ಅಲ್ಲಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಗಂಜಿ ಕೇಂದ್ರಗಳೆಲ್ಲ ಸ್ಥಾಪನೆ ಮಾಡುವಷ್ಟು ನೀರು ಪ್ರವಾಹಗಳು ಆಗುತ್ತೆ. ಯಾಕಂದ್ರೆ ಉತ್ತರ ಕನ್ನಡ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ ಮಳೆಗಾಲದ ಸಮಯದಲ್ಲಿ. ಅತಿಯಾದ ಮಳೆಯಿಂದ ಅಲ್ಲಿ ಪ್ರವಾಹ ಆಗೋದು ಆಗಿರ್ಬೋದು ಅಥವಾ ಸಾಕಷ್ಟು ಕಷ್ಟಗಳನ್ನು ಎದುರಿಸ್ತಾರೆ. ಆದರೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಅಲ್ಲಿ ಸೆಪ್ಟೆಂಬರ್ ತನಕ ನೀರಿದ್ದು ಆದ ನಂತರ ಅಲ್ಲಿನ ಜನಗಳಿಗೂ ನೀರಿಗೆ ಹಾಹಾಕಾರ ಬರುತ್ತೆ. ಅಲ್ಲೂ ನೀರಿನ ಸಮಸ್ಯೆ ಎದುರಿಸ್ತಾರೆ. ಕೃಷಿಗೆ ಅದನ್ನೇ ಆ ನೀರಿಗೆ ಕೃಷಿಯಾಗಿ ಅವಲಂಬಿಸ್ಕೊಂಡಿರೋದ್ರಿಂದ ಇವಾಗ ಮತ್ತೇನಂದರೆ ಈಗ ಈ ಒಂದು ಏನು ನದಿ ಬಯಲು ಏನಿತ್ತಲ್ಲ, ಈಗ ಅಘನಾಶಿನಿ ನದಿ ಇವುಗಳಲ್ಲಿ ಅದೇ ಕೃಷಿಯನ್ನು ಅವಲಂಬಿಸ್ಕೊಂಡು ಅಲ್ಲಿನ ಜನರು ಇರ್ತಾರೆ. ಈಗ ಹಿನ್ನೀರು ಅಂತೂ ಬಂದುಬಿಟ್ರೆ ಉಪ್ಪು ನೀರು ಒಳಗಡೆ ಬರುತ್ತೆ, ಅದರಿಂದ ಕೃಷಿ ಭೂಮಿಗೆ ಹೊಡೆತಾಗುತ್ತೆ. ಇನ್ನೂ ಮೇಲ್ಗಡೆ ವಿಚಾರಕ್ಕೆ ಹೋದರೆ ಪಶ್ಚಿಮ ಘಟ್ಟದ ಏನು ಇಡೀ ಭೂ ಕುಸಿತನೇ ಆಗುತ್ತೆ. ಲಾಸ್ಟ್ ಟೈಮ್ ನೋಡಿದ್ವಿ 2024ರಲ್ಲಿ ಶಿರೂರು ಗುಡ್ಡ ಕುಸಿತ ಆಗಿ ಅನಾಹುತಗಳಾದವು. ಆ ರೀತಿ ಅದು ಈ ಪಶ್ಚಿಮ ಘಟ್ಟದ ಹತ್ರನೇ ಇರೋದು. ರಘುವರ, ಇನ್ನೊಂದು ಏನಂದರೆ ಈಗ ಉತ್ತರ ಕನ್ನಡ ಜನರ ಒಂದು ವಾದ ಅನ್ನೋದು ಉತ್ತರ ಕನ್ನಡ ಜಿಲ್ಲೆಯನ್ನು ಉಳಿಸಬೇಕು ಅನ್ನುವಂಥದ್ದು ಅಥವಾ ಪಶ್ಚಿಮ ಘಟ್ಟವನ್ನು ಉಳಿಸಬೇಕು ಅನ್ನುವಂಥದ್ದು ಅಥವಾ ಯಾವುದೇ ಕಾರಣಕ್ಕೂ ಇಲ್ಲಿನ ನೀರು ಉತ್ತರ ಕರ್ನಾಟಕ ಭಾಗದಲ್ಲಿ ಹೋಗಬಾರ್ದು ಅನ್ನೋದಾ? ಖಂಡಿತ ಇದು ಯಾವ ರೀತಿ ಅಂದರೆ ಇದು ಬೇರೆ ಯಾವುದೋ ನದಿ ಯಾರಿಗೂ ನೀರು ಹೋಗಬಾರ್ದು ಅನ್ನೋ ವಿಚಾರ ಅಲ್ಲ. ಇದು ಉತ್ತರ ಕನ್ನಡ ಮತ್ತು ಅರಣ್ಯವನ್ನು ಉಳಿಸುವಂಥ ಒಂದು ಕೂಗು ಉತ್ತರ ಕನ್ನಡದ ಜನರದು. ಏನಾಗುತ್ತೆ ಅಂದರೆ ಉತ್ತರ ಕನ್ನಡ ಜನತೆಗೆ ಯಾವ ರೀತಿ ಯೋಜನೆಗಳು ತಂದು ಹೇರಿದ್ದಾರೆ ಅಂದರೆ ಅಲ್ಲಿ ಒಂದು ನಾನು ಹೇಳ್ದಂಗೆ ನಿರಾಶ್ರಿತರಾಗ್ತಾರೆ. ಮತ್ತು ಉದ್ಯೋಗಾವಕಾಶ ಸಂಪೂರ್ಣ ಅಲ್ಲಿ ಉದ್ಯೋಗಾವಕಾಶಗಳೇ ಇಲ್ಲ. ಜನರು ಏನಂದರೆ ಯುವ ಜನತೆ ಬೇರೆ ಕಡೆ ಪಲಾಯನ ಮಾಡ್ತಿದ್ದಾರೆ. ಅಂದರೆ ಓದೋಕ್ಕೆ ಅಲ್ಲಿರುವಂಥ ವಿದ್ಯಾಭ್ಯಾಸಕ್ಕೂ ಇಲ್ಲ, ಉದ್ಯೋಗಾವಕಾಶಗಳು ಸರಿಯಾಗಿ ಅಲ್ಲಿನ ನಮಗೆ ಸಿಗ್ತಾನೆ ಇಲ್ಲ ಉತ್ತರ ಕನ್ನಡ ಜನತೆಗೆ. ಈ ಉದ್ಯೋಗ ಅವಕಾಶಗಳು ಇಲ್ಲದೆ ಬೇರೆ ಕಡೆ ಹೋಗಿರೋದ್ರಿಂದ ಈಗ ಸರ್ ಏನು ಹೇಳ್ತಾರೆ, ಹೋರಾಟಗಾರರು ಏನು ಹೋರಾಟ ಮಾಡಬೇಕು ಅನ್ನೋದೇನಿತ್ತಲ್ಲ, ಇದು ನಿನ್ನೆ ಮೊನ್ನೆ ಹೋರಾಟ ಅಲ್ಲ. ಇದು ನಮ್ಮ ತಂದೆಯವರು ನಮ್ಮ ಅಜ್ಜನವ್ರ ಕಾಲದಿಂದಲೂ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಉತ್ತರ ಕನ್ನಡನ ಉಳಿಸ್ಬೇಕು ಅನ್ನೋದು. ಉತ್ತರ ಕನ್ನಡ ಯಾವ ರೀತಿ ಆಗಿ ಹೋಗ್ತಾ ಇದೆ ಅಂದರೆ ಇಲ್ಲಿ ಉತ್ತರ ಕನ್ನಡ ಅಭಿವೃದ್ಧಿ ಹೆಸರಲ್ಲಿ ಅದನ್ನ ನಾಶ ಮಾಡಕ್ಕೆ ಹೊರಟಿದ್ದಾರೆ. ಸರ್ ಹೇಳ್ದಂಗೆ ಈಗ ಏನಂದ್ರೆ ಮರಗಳನ್ನ ಕಡಿದು ಈಗ ಈ ಯೋಜನೆಗಳಿಗೆ ಎಷ್ಟು ಮರಗಳನ್ನ ಕಡಿತಾರೆ ಅಂದ್ರೆ ಇದು ಮರುಭೂಮಿ ಮಾಡಕ್ಕೆ ಹೊರಟಿದ್ದಾರೆ ಜನರು, ಸರ್ಕಾರ. ಈ ಒಂದು ಅವೈಜ್ಞಾನಿಕವಾದ ಏನು ಯೋಜನೆ ತಂದು ಉತ್ತರ ಕನ್ನಡ ಜನತೆಗೆ ಹೇರಿ ಸರ್ವನಾಶ ಮಾಡಕ್ಕೆ ಹೊರಟಿದ್ದಾರೆ ಅಂತ ನಾನು ಹೇಳ್ತೀನಿ. ಮತ್ತೆ ಏನಂದರೆ ಜನರಿಗೆ ಏನು ಕೂಗಿದೆ ಅಲ್ಲ, ಜನರಿಗೆ ಒಂದು ಸುಸಜ್ಜಿತವಾದ ಒಂದು ಹಾಸ್ಪಿಟಲ್ ಬೇಕು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅನ್ನೋದು ಒಂದು ಅಲ್ಲಿ ಜನತೆ ಕೂಗಿದೆ. ಸರ್ಕಾರ ಅದರ ಕೂಗನ್ನು ಕೇಳ್ತಾನೆ ಇಲ್ಲ. ಅಧಿವೇಶನದಲ್ಲಿ ಮಾತಾಡ್ತಾರೆ, ನಮಗೆ ಅಲ್ಲಿನ ಜನಪ್ರತಿನಿಧಿಗಳು ಬಂದು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ, ನಮಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು, ಅವ್ರದ್ದೇ ಸರ್ಕಾರ ಇರುತ್ತೆ, ಅವ್ರು ಬಂದು ಅವ್ರ ಸರ್ಕಾರದ ವಿರುದ್ಧನೇ ಮಾತಾಡ್ತಾರೆ. ಅಂದರೆ ಏನು, ಅಲ್ಲಿಗೆ ಜನಪ್ರತಿನಿಧಿಗಳಿಗೂ ಅದೇ ಆಸೆ ಇದೆ, ಅಂದರೆ ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಆ ಜಿಲ್ಲೆಗೆ. ದೊಡ್ಡ ಜಿಲ್ಲೆ ಉತ್ತರ ಕನ್ನಡ ಅನ್ನೋದು, ಅಲ್ಲಿ ಯಾವುದೇ ಒಂದು ಏನೇ ಒಂದು ಸಣ್ಣ ಅಪಘಾತ ಆದರೂ ಏನೇ ಒಂದು ಬೇರೆ ಒಂದು ಜಿಲ್ಲೆಗೆ ಹೋಗಬೇಕಾಗತ್ತೆ. ಅಲ್ಲಿನ ಜನರು ಏನೇ ಒಂದು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ದೂರದ 300 ಕಿಲೋಮೀಟ್ರ್ ಮಂಗಳೂರಿಗೆ ಹೋಗೋದು ಆಗಿರ್ಬೋದು, ಗೋವಾಗೆ ಹೋಗ್ತಾರೆ, ಹುಬ್ಳಿಗೆ ಹೋಗ್ತಾರೆ. ಇವೆಲ್ಲ ಎಷ್ಟೋ ಜನರ ಯಾವ ರೀತಿ ಆಗಿದೆ ಅಂದರೆ ರಸ್ತೆ ಮಧ್ಯದಲ್ಲಿ ಪ್ರಾಣ ಬಿಟ್ಟವರೇ ಜಾಸ್ತಿ ಆಗಿದ್ದಾರೆ ಅಪಘಾತದಲ್ಲಿ ಸಮಯದಲ್ಲಿ ಈ ಉತ್ತರ ಕನ್ನಡದ. ಮತ್ತೆ ಏನಂದರೆ ಇಲ್ಲಿ ಚತುಷ್ಪಥ ಮಾಡೋಕ್ಕೆ ಹೋಗಿ ಸಾಕಷ್ಟು ಮರಗಳನ್ನು ಕಡಿದು ಶಿರೂರು ಗುಡ್ಡ ಕುಸಿತ ಆಗಿರೋದನ್ನು ನಾವು ನೋಡಿದ್ವಿ. ಅವೈಜ್ಞಾನಿಕವಾಗಿ ಗುಡ್ಡ ಕೊರೆದು ಹಾಗೆ ಬಿಟ್ಟು ಅಲ್ಲಿ ಒಂದು ಪರಿಸರ ನಾಶ ಆಗೋಕ್ಕೆ ಕಾರಣೀಭೂತರಾಗ್ತಾ ಇದ್ದಾರೆ ಅಲ್ಲಿನ ಸರ್ಕಾರಗಳು ಮತ್ತು ಏನು ಕಾಂಟ್ರಾಕ್ಟರ್ಗಳು. ಈ ರೀತಿ ಅವೈಜ್ಞಾನಿಕವಾದ ಕೆಲಸಗಳನ್ನು ತಂದು ಉತ್ತರ ಕನ್ನಡವನ್ನು ಅವನತಿ ಎಡೆಗೆ ಕರ್ಕೊಂಡು ಹೋಗ್ತಾ ಇರೋದಂತೂ ಸತ್ಯ. ಇಲ್ಲಿ ನಾವೇನಂದರೆ ಯಾವುದೇ ಒಂದು ಜಿಲ್ಲೆಗೆ ನೀರು ಹೋಗಬಾರ್ದು ಆ ಉದ್ದೇಶನೇ ಅಲ್ಲ. ಯಾರಿಗೂ ನೀರು ಹೋದರೆ ಅದು ಸರಿಯಾದ ರೀತಿಯಲ್ಲಿ ಹೋಗಲಿ. ಈಗ ಉತ್ತರ ಕರ್ನಾಟಕಕ್ಕೆ ನೀರಿನ ಹಾಹಾಕಾರ ಇರೋದಂತೂ ಸತ್ಯ. ಬರಗಾಲ ಪೀಡಿತ ಪ್ರದೇಶ ಅಲ್ಲೂ ಕೂಡ
ಗೌರ್ಮೆಂಟ್ ಬಂದು ಸರಿಯಾದ ಒಂದು ಅರಿವನ್ನು ಮೂಡಿಸ್ಲಿ. ಈ ರೀತಿ ನಾವು ಕಾಮಗಾರಿಯನ್ನು ಮಾಡ್ತಾ ಇದ್ದೀವಿ, ಕಾರ್ಯಯೋಜನೆಗಳನ್ನು ಸರಿಯಾದ ರೂಪದಲ್ಲಿ ನಾವು ಜಾರಿ ತರ್ತೀವಿ ಅನ್ನೋ ಒಂದು ಮನವರಿಕೆ ಜನರಿಗೆ ಮಾಡಿದ್ರೆ ಅದರಲ್ಲಿ ತಪ್ಪೇನಿದೆ. ಇವರು ಮಾಡ್ತಿರೋ ಕಾರ್ಯಯೋಜನೆಗಳೇ ತಪ್ಪಾಗಿರುತ್ತೆ. ಮತ್ತು ಜನರು ಸಾಕಷ್ಟು ಕಷ್ಟಪಡುವಂಥ ಕೆಲಸಗಳನ್ನು ಇವರು ತಂದು ಕೊಟ್ಟರೆ ಅದರಲ್ಲಿ ಅರ್ಥ ಇರಲ್ಲ. ಮತ್ತು ಜನರು ಇದೇ ರೀತಿ ಕೂಗನ್ನು ಹೇಳ್ತಾನೆ ಇರ್ತಾರೆ. ಇದು ಈ ಒಂದು ಈಗ ಈ ಒಂದು ವಿಷಯದಲ್ಲಿ ಕೂಗು ಎಲ್ಲರಿಗೂ ಕೇಳ್ತಾ ಇದೆ. ಆದರೆ ಈ ಹಿಂದೆ ಸಾಕಷ್ಟು ಹೋರಾಟಗಳು ನಡೆದಿದ್ದಾವೆ. ಶರಾವತಿ ಪಂಪ್ ಸ್ಟೋರೇಜ್ ಟೈಮಲ್ಲೂ ಆಗ್ತಾ ಇದೆ. ಇನ್ನು ಸಾಗರಮಾಲಾ ಯೋಜನೆಯಲ್ಲಿ ವಾಣಿಜ್ಯ ಬಂದರುಗಳನ್ನು ಮಾಡೋ ಒಂದು ವಿಚಾರದಲ್ಲೂ ಉತ್ತರ ಕನ್ನಡದ ಜನತೆಗೆ ಹೊಡೆತಾನ ಕೊಡ್ತಾನೆ ಬರ್ತಾ ಇದೆ ಈ ಸರ್ಕಾರಗಳು. ಜೋಸೆಫ್ ಸರ್, ಈಗ ಒಂದು ವೇಳೆ ಈ ಯೋಜನೆ ಜಾರಿ ನಾವು ಮಾಡೇ ಮಾಡ್ತೀವಿ, ಎಷ್ಟೇ ವಿರೋಧ ಆದರೂ ಕೂಡ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದೇ ಆದಲ್ಲಿ ಎಷ್ಟು ಎಫೆಕ್ಟ್ ಆಗುತ್ತೆ? ಪ್ರಮುಖವಾಗಿ ಸಸ್ಯ ಪ್ರಾಣಿಗಳಿಗೆ ಆಗಿರ್ಬೋದು, ಆಮೇಲೆ ಎಷ್ಟು ಮರಗಳನ್ನು ಕಡಿಯಬೇಕಾಗತ್ತೆ, ಎಷ್ಟು ಎಫೆಕ್ಟ್ ಆಗಬಹುದು ಅಂತ? ಅಲ್ಲ, ಒಂದು ನೋಡಿ, ಈಗ ನೀವು ಕಾಡು ನಾಶ ಮಾಡಿದ್ರೆ ನಮಗೆ ಬಯೋಡೈವರ್ಸಿಟಿ ಪ್ರಾಬ್ಲಮ್ಸ್ ಬಂತು. ಕೋವಿಡ್ ಏನಾಯ್ತು ಅಂತ ಎಲ್ರಿಗೂ ಗೊತ್ತು. ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರೇ ಹೇಳಿದ್ರು ಕೋವಿಡ್ ಟೈಮೊಳಗೆ ಬಯೋಡೈವರ್ಸಿಟಿ ಉಳಿಸ್ಬೇಕು ಅಂದ್ಬಿಟ್ಟು. ಸೊ ನಿಮಗೆ ಏನು ಬಯೋಡೈವರ್ಸಿಟಿ ಲಾಸ್ ಆಗುತ್ತೆ. ಆಮೇಲೆ ಅದು ಪಶ್ಚಿಮ ಘಟ್ಟ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಕೋಸಿಸ್ಟಮ್ಸ್, ಅದನ್ನ ಹಾಳು ಮಾಡೋದು. ಮರ ಕಡ್ದಾಗ ನಾನು ಆಗಲೇ ನಿಮಗೆ ಹೇಳ್ತಿದ್ದೆ, ಈಗ ಅಲ್ಲಿ ಗ್ರ್ಯಾಂಡ್ ಮದರ್ ಟ್ರೀ ಅಂತೀವಿ, 200 ವರ್ಷ 300 ವರ್ಷ ಮರಗಳು, ಅಷ್ಟು ದೊಡ್ಡ ಮರಗಳಿದೆ. ನೀವು ಅದು ಕಡ್ದಾಗ ಅದು ಕಾರ್ಬನ್ ಸಿಕ್ವೆಸ್ಟರ್ ಮಾಡಿದೆ ಕಾರ್ಬನ್ನು. ನೀವು ಕಟ್ ಮಾಡಿದ ತಕ್ಷಣ ಅಗೇನ್ ಇಟ್ ಗೋಸ್ ಬ್ಯಾಕ್ ಇನ್ ಟು ದಿ ಅಟ್ಮಾಸ್ಫಿಯರ್, ಕಾರ್ಬನ್ ರಿಲೀಸ್ ಆಗೇ ಆಗುತ್ತೆ ಒಂದು. ಆಮೇಲೆ ನೀವು ದೊಡ್ಡ ಮರ ಕಡಿಬೇಕಾದ್ರೆ ಇವರು ಅದು ಪಕ್ಕ ಇರೋ ಮರಗಳನ್ನೆಲ್ಲ ಕಡಿಲೇಬೇಕು. ಅದುಗಳು ಏನಂದ್ರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಿಚಿತ್ರ ಅಂದರೆ 30 ಸೆಂಟಿಮೀಟ್ರ್ಕಿನ್ನ ಕಡಿಮೆ ಗರ್ತಿದ್ರೆ ಅದು ಮರ ಇಲ್ಲ, ಅದು ಕಡ್ಡಿ. ಸೊ ನೀವು ಈಗ ಈ ಪ್ರಾಜೆಕ್ಟ್ ನೀವು ಕಡಿಯಕ್ಕೆ ಹೋದ್ರೆ ಒಂದು 10 ಲಕ್ಷ ಮರ ಅಂತ ಇಟ್ಕೊಳ್ಳಿ, ಅದ್ರ ಜೊತೆಗೆ ಇನ್ನೊಂದು 1 ಕೋಟಿ ಸಣ್ಣ ಮರಗಳು ಹೋಗುತ್ತೆ. ಒಂದು ಇದಕ್ಕಿಲ್ಲ 30 ಸೆಂಟಿಮೀಟರ್ಸ್ ಗರ್ತಿಲ್ಲ ಮಾಡಕ್ಕೆ ಹೋಗ್ತಾರೆ. ಇನ್ನೊಂದು ನೀವು ಮಾಡಕ್ಕೆ ಹೋದ್ರೆ ಎರಡನೇದಾಗಿ ಆಲ್ರೆಡಿ ವನ್ಯಜೀವಿ ಮಾನವ ಸಂಘರ್ಷ ಜಾಸ್ತಿ ಆಗ್ತಿದೆ. ಈ ನಡುವೆ ಮಲೆನಾಡೊಳಗೂ ಶುರು ಆಗಿದೆ. ನಾವೆಲ್ಲ ನೋಡ್ತಾ ಇದ್ದಿದ್ದು ಎಲ್ಲಿ ಸಕಲೇಶ್ಪುರ, ನಮ್ಮ ಚಿಕ್ಕಮಗಳೂರು ಆ ಕಡೆ. ಈಗೇನು ಸಿರ್ಸಿ ತನಕ ಗಲಾಟೆಗೆ ಶುರು ಆಗಿದೆ, ಆನೆಗಳು ಬರೋಕ್ಕೆ ಶುರು ಆಗಿದೆ, ಟೈಗರ್ ಪ್ರಾಬ್ಲಮ್ ಇದೆ, ಲೆಪರ್ಡ್ಸ್ ಇಶ್ಯೂ ಇದೆ. ಸೊ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಜಾಸ್ತಿ ಆಗುತ್ತೆ. ಒಂದು ಕಡೆ ನೀವು ಲೀನಿಯರ್ ಪ್ರಾಜೆಕ್ಟ್ಸ್ ಮಾಡ್ತಿದ್ದೀರಾ, ಒಂದು ಕಡೆ ಹೈಡ್ರೋ ಪ್ರಾಜೆಕ್ಟ್ಸ್ ಮಾಡ್ತಿದ್ದೀರಾ, ಒಂದು ಕಡೆ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಸ್ ಮಾಡ್ತಿದ್ದೀರಾ, ಇನ್ನೊಂದು ಕಡೆ ನೀವು ಎಕೋ ಟೂರಿಸಮ್ ಪ್ರಾಜೆಕ್ಟ್ಸ್ ಮಾಡಿಕೊಂಡು ಹಾಳು ಮಾಡ್ಕೊಂಡಿದ್ರೆ ಇನ್ನೊಂದು ಕಡೆ ನಿಮಗೆ ವನ್ಯಜೀವಿ ಸಂಘರ್ಷ ಜಾಸ್ತಿ ಆಗುತ್ತೆ. ಊರ ಕಡೆಗೆ ಇನ್ನೂ ಆನೆಗಳು ಬರುತ್ತೆ, ಬೇರೆ ಪ್ರಾಣಿಗಳು ಬರುತ್ತೆ. ಅಲ್ಲಿನ ಪ್ರಾಬ್ಲಮ್ ಏನಂದರೆ ಅಲ್ಲಿ ಗಾರ್ ಅಂತೀವಿ, ಇಂಡಿಯನ್ ಬೈಸನ್, ಅದುಗಳು ಜಾಸ್ತಿ ಆಗ್ತಿದೆ ಸಂಖ್ಯೆ ಪಟ್ಟು. ನಾವು ಇನ್ನೊಂದು ನೋಡ್ತಾ ಇರೋದು ಏನಂದರೆ, ಈ ಸೆಂಟ್ರಲ್ ಗೌರ್ಮೆಂಟೇ ನಮಗೊಂಥರ ಡಿಲೇಮಾ. ನಮಗೆ ಅವ್ರು ಮಾಡೋದು ಒಂದು, ಇನ್ನೊಂದು ಈಗ ಹೊಸದಾಗೆ ಒಂದು ತಂದಿದ್ದಾರೆ ಫಾರೆಸ್ಟ್ ಕನ್ಸರ್ವೇಷನ್ ಅಮೆಂಡ್ಮೆಂಟ್ ಒಳಗೆ. ಅವರು 2023 ಒಳಗೆ ನಮ್ಮ MP-ಗಳೆಲ್ಲ ಸುಮ್ಮನೆ ಇದಾಡ್ಕೊಂಡು ಕೂತಿದ್ರು, ಇವರು ಪಾಸ್ ಮಾಡಿದಾಗ ಇದನ್ನ ಅಮೆಂಡ್ಮೆಂಟ್ನ. ಅದ್ರೊಳಗೆ ಏನಂತಿದ್ದಾರೆ, ಪ್ರೈವೇಟ್ ಅವರು ಬಂದ್ಬಿಟ್ಟು ಡಿಗ್ರೇಡೆಡ್ ಫಾರೆಸ್ಟ್ನ ಅವರು ಪ್ರೈವೇಟ್ ಎಂಟಿಟೀಸ್ ಬಂದು ಮಾಡ್ಬೋದು, ಪ್ರೈವೇಟ್ ಕಂಪ್ನೀಸ್ ಮಾಡ್ಬೋದು ಅಂದ್ಬಿಟ್ಟು. ಬಹುಶಃ ಅದೊಂದು ಗುರಿ ಇರ್ಬೋದು ಇವರು ಕಂಪ್ನಿಗಳಿಗೆ. ಇವರು ಪ್ರೈವೇಟ್ ಕಂಪ್ನಿಯವ್ರಿಗಿದ್ದಾರ, ನಾವಿಲ್ಲಿ ಕಡಿತೀವಿ ತಿರ್ಗಾ ನಿಮಗೆ ಪ್ರಾಜೆಕ್ಟ್ ಕೊಡ್ತೀವಿ, ಅದು ಒಂದು ಗುರಿ ಇರ್ಬೋದು, ಯಾರಿಗೇನು ಗೊತ್ತು. ಯಾಕಂದರೆ ಇವ್ರದ್ದು ನಮ್ಗೆ ಅರ್ಥನೇ ಆಗಲ್ಲ. ನಿನ್ನೆ ಒಂದು ನೋಡ್ತೀನಿ, ಇದೇ ವಾಟರ್ ಲಿಂಕಿಂಗ್ ಪ್ರಾಜೆಕ್ಟ್ದೊಳಗೆ ಅವ್ರು ಹೇಳ್ತಾರೆ, ಇಲ್ಲ ನಮ್ದು ಹಿಂಗಿಲ್ಲ, ನಾವು ಹಿಂಗೆ ಮಾಡ್ತೀವಿ ಅಂದ್ಬಿಟ್ಟು. ಅವ್ರಿಗೆ ಅರ್ಥ ಆಗ್ತಿಲ್ಲ. ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಇದೆಯಲ್ಲ, ಅದಕ್ಕಿಂತ ಮೋಸವಾಗಿ ಯಾವ ಡಿಪಾರ್ಟ್ಮೆಂಟು ಇಲ್ಲ, ಯಾವ ಮಿನಿಸ್ಟ್ರೂ ಇಲ್ಲ. ಅವ್ರ ಜವಾಬ್ದಾರಿ ಏನು, ಕಾಡನ್ನ ಉಳ್ಸೋಕ್ಕೆ, ಪರಿಸರ ಉಳಿಸಿ ಜನಕ್ಕೆ ಅನುಕೂಲ ಮಾಡ್ಕೊಳ್ಳೋಕ್ಕೆ. ಬಟ್ ಈ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟು ಇಸ್ ದ ಮೋಸ್ಟ್ ಡಿಸ್ಟ್ರಕ್ಟಿವ್. ಎಸ್ಪೆಷಲಿ ಈಗ ಅಲ್ಲಿ ಭೂಪೇಂದ್ರ ಯಾದವ್ ಅಂತಿದ್ದಾರೆ, ಈ ಸಪೋಸ್ ಬಿ ಎಜುಕೇಟೆಡ್ ಪರ್ಸನ್, ಅಡ್ವೊಕೇಟ್ ಆಯಿತಾ. ಅವರು ಒಂದು ಬುಕ್ ಬರೀತಾರೆ, ಆಥರ್ ಮಾಡ್ತಾರೆ, ಋತ್ವಿಕ್ ದತ್ತಾ ಜೊತೆ ಆಥರ್ ಮಾಡ್ತಾರೆ. ಅವ್ರು ಬಂದಾಗಲ್ಲ ನಾವೆಲ್ಲ ಬಂದ್ರಪ್ಪ ನಮ್ಮ ಕಾಡು ಉಳಿಸಿದಂದರೆ, ಇವರ ಪ್ರಕಾಶ್ ಜಾವಡೇಕರ್ಕಿನ್ನ ಜಾಸ್ತಿ ಮೋಸ ಆಗಿದ್ರು. ಎಲ್ಲದಕ್ಕೂ ಗ್ರೀನ್ ಸಿಗ್ನಲ್ ಕೊಡೋದು, ಕಡೀರಿ ಹಿಮಾಲಯಾಸ್ ಹೋಯ್ತು, ಅರವಲೀಸ್ಗೆ ಬಂದರು, ಅರವಲೀಸ್ 100 ಮೀಟ್ರ್ ಮೇಲೆ ಇಲ್ದರೆ ಮೈನಿಂಗ್ ಮಾಡ್ಬೋದು ಅಂದ್ಬಿಟ್ಟು ಜನ ಹೇಳಿದ್ರು. ಅಲ್ಲೂ ಈಗ ಹಿಂದಕ್ಕೆ ಹೋದರು. ಇದು ಇಲ್ಲಿ ಹಿಂಗೆ ಆಗತ್ತೆ. ಇಲ್ಲಿ ರಿವರ್ ಲಿಂಕಿಂಗ್ ಇರಲಿ, ಶರಾವತಿ ಇರಲಿ, ನಿಮ್ಮ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಕಾಲಿ ಟೈಗರ್ ರಿಸರ್ವ್, ಇದಕ್ಕೆಲ್ಲ ಒತ್ತಡ ಇವ್ರು ಮಾಡ್ತಾನೆ ಇದ್ದರೆ ಜನ ಬೀದಿಗೆ ಬಿಡದೆ ಬರ್ತಾರೆ. ಹಾಗಾದ್ರೆ ನಾವುಗಳು ಲೀಡರ್ಶಿಪ್ ತೊಗೊಂಡು ಬರ್ತೀವಿ ಮುಂದಕ್ಕೆ. ಯಾಕಂದರೆ ನಾವು ಹೇಳೋದು, ವಿ ಆರ್ ನಾಟ್ ಅಗೇನ್ಸ್ಟ್ ದ ಗೌರ್ಮೆಂಟ್, ವಿ ವಾಂಟ್ ಆರ್
ವೆಸ್ಟರ್ನ್ ಘಾಟ್ಸ್ ಬಿ ಪ್ರೊಟೆಕ್ಟೆಡ್ ಬಿಕಾಸ್ ಅಲ್ಲಿಂದನೇ ನೀರು ಬರೋದು. ಯಾರಿಗಾರ ಗೊತ್ತಾ ಈಗ ಬೇಸಿಗೆ ಇದ್ದಾಗ ನೀರು ಎಲ್ಲಿಂದ ಬರ್ತಿದೆ ನಮಗೆ? ಅಲ್ಲಿನ ಘಟ್ಟಗಳು ಹಿಂಡು ನೀರು ಬಿಟ್ಟು ಅದು ಅವಾಗವಾಗ ಹರ್ಕೊಂಡು ನಮಗೊಂದು ಕಡೆ ಡ್ಯಾಮ್ ಕಡೆಗೆ ನೀರು ಬರುತ್ತೆ. ಎಸ್, ಮಾನ್ಸೂನ್ ಒಳಗೆ ತುಂಬತ್ತೆ. ಬಟ್ ಅದು ಎಕೋಸಿಸ್ಟಮ್ ನಾವು ಡಿಸ್ಟ್ರಾಯ್ ಮಾಡಿದ್ರೆ ವಿ ಆರ್ ಡಿಸ್ಟ್ರಾಯಿಂಗ್ ಅವರ್ ಸೆಲ್ವ್ಸ್. IAS ಆಫೀಸರ್ಸ್ ನಾನು ಇವತ್ತು ಹೇಳ್ತಾ ಇದ್ದೀನಿ, ನೀವು ಅಷ್ಟೆಲ್ಲ ಎಜುಕೇಟೆಡ್ ಇದ್ದೀರಲ್ಲ, ದಯವಿಟ್ಟು ಮಾತಾಡ್ರಿ. ಮೂರ್ಖರು ಇದ್ದಾರೆ ನಮ್ಮ MP ಗಳು, ಹೇಳಿ MLAಗಳು ಹೇಳಿ ದಯವಿಟ್ಟು. ಅಲ್ಲಿನ ಲೋಕಲ್ MLAಗಳು MP ಗಳು ಇದ್ದಾರಲ್ಲ, ಮಲೆನಾಡು, ಉತ್ತರ ಕನ್ನಡ, ಅವರೇನು ಮಾಡ್ತಿದ್ದಾರೆ? ನಾನು ಹೇಳೋದು ಯಾವತ್ತೂ ಹೇಳಬೇಕಂದ್ರೆ, ಈ ಫಾರೆಸ್ಟ್ ಕನ್ಸರ್ವೇಷನ್ ಅಮೆಂಡ್ಮೆಂಟ್ ತಂದ್ರಲ್ಲ 2023 ಒಳಗೆ, ಇವರೆಲ್ಲ ಏನು ಮಾಡ್ತಿದ್ರು? MP ಇವರು ತೇಜಸ್ವಿ ಸೂರ್ಯಗಳು ಇವರೆಲ್ಲ ಏನು ಮಾಡ್ತಿದ್ರು? ಅವಾಗ ಹೇಳೋಕ್ಕಾಗ್ತಿರ್ಲಿಲ್ವಾ? ಇವ್ರು ಕೇವಲ ಒಂದು ಸುರಂಗ ಮಾಡ್ತಾರೆ, ಇದಕ್ಕೆ ಬಂದ್ಬಿಡುತ್ತೆ, ಇಲ್ಲಿ ನಮ್ಮ ಲಾಲ್ಬಾಗ್ಗೆ ತೊಂದರೆ ಆಗತ್ತೆ ಅಂತ ಅವಾಗ ಮಾತಾಡ್ತಾರೆ. ಅಲ್ಲಿ BY ರಾಘವೇಂದ್ರ ಅವರು ಆಗುಂಬೆನೇ ಸುರಂಗ ಮಾಡ್ತಾವ್ರೆ 17 ಕಿಲೋಮೀಟ್ರು. ಇವ್ರಿಗೆ ಮಾತಾಡೋಕ್ಕೆ ತಾಕತ್ತಿಲ್ವಾ? ಇವ್ರಿಗೆ ಯೋಜನೆ ಇದು ಇಲ್ವಾ? ಬುದ್ಧಿ ಇಲ್ವಾ? ದೇವ್ರು ಕೊಟ್ಟಿಲ್ವಾ? ಪಾಲಿಟಿಕ್ಸ್ನ ಇಟ್ಕೊಳ್ಳಿ, ನೀವು ಆಡಿ. ನಿಮ್ಮದು BJP ಇರಲಿ, ಕಾಂಗ್ರೆಸ್ ಇರಲಿ, ಪೊಟೇಟೊ ಪಾರ್ಟಿ ಇರಲಿ, ಟೊಮೆಟೊ ಪಾರ್ಟಿ ಇರಲಿ, ನಮಗೇನು ಆಗಬೇಕಾಗಿದೆ? ಕಾಡನ್ನು ಬಿಟ್ಟು ನೀವು ಏನು ಬೇಕಾದ್ರೆ ಒದ್ಲಾಡಿ. ನೀವು ಬೇಕಾದ್ರೆ ನೀವು ಒದ್ಲಾಡ್ತೀರಾ, ಫೈಟ್ ಮಾಡ್ತೀರಾ, ಬೇಕಾದ್ರೆ ನಾವು ಸ್ಟೇಡಿಯಂ ಒಳಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಂದು ರಿಂಗ್ ಹಾಕ್ಕೊಡ್ತೀವಿ, ಬಂದು ಒದ್ದಾಡಿ. ಕಾಡು ನಮ್ಮ ಹತ್ರ ಮುಟ್ಟಬೇಡಿ. ನಾವುಗಳು ಇನ್ನು ಮುಂದೆ ಸುಮ್ಮನೆ ಕೂರಲ್ಲ. ಯಾಕಂದರೆ ನೀವು ಮಾಡಿ ಡೆವಲಪ್ಮೆಂಟ್ ವಿ ನೀಡ್. ಬಟ್ ಮೊದಲೇ ನಾವು ಅಪಾಯದ ಅಂಚಿನಲ್ಲಿದ್ದೇವೆ ಅಂತ ಈಗಲೇ ಸುಡುಗಾಡು ಕಾಲಿಟ್ಬಿಟ್ಟಿದ್ದೀವಿ. ತಿರ್ಗಾ ನಮ್ಮನ್ನ ತಳ್ಳಬೇಡಿ ದಯವಿಟ್ಟು. ಆಲ್ರೆಡಿ ಭಾರತ ಹೋಗ್ಬಿಟ್ಟಿದ್ದೀವಿ, ಇಲ್ಲಿ ಕುತ್ತಿಗೆಗೆ ಬಂದಿದೆ, ಇದನ್ನು ಹಾಳು ಮಾಡಿ ಅಂದ್ಬಿಟ್ಟು ನಾವು ಬೇಡ್ಕೋತೀವಿ ಸರ್. ಎಸ್ ಒಳ್ಳೆ ಸರ್. ಈಗ ಪರಿಸರ ಉಳಿಬೇಕು, ಅದರ ಜೊತೆಗೆ ಅಭಿವೃದ್ಧಿ ಆಗಬೇಕು, ಎರಡನ್ನ ಸಮತೋಲಿಸೋದು ಹೇಗೆ? ಅಲ್ಲ, ಅಭಿವೃದ್ಧಿ ಎಲ್ಲಿಗೆ ಬೇಕೋ ಅಭಿವೃದ್ಧಿ ಅಲ್ಲಿ ಮಾಡಿ. ಈಗ ನೋಡಿ, ನೀವು ಕಾಡಿಗೆ ಹೋಗಿ ಮಾಡಬೇಡಿ, ಕಾಡಿಗೆ ಹೋಗಿ ಮಾಡಬೇಡಿ, ಇಲ್ಲ ಕಾಡಿಗೆ ಕೈ ಹಾಕಬೇಡಿ, ಇಲ್ಲ ಅಲ್ಲಿಗೆ ತೊಗೊಂಬಂದು ಸಿಮೆಂಟ್ ಕಬ್ಬನ್ನ ಸುರಿಬೇಡಿ ಕಾಡೊಳಗಡೆ. ನಮಗೆ ಕಾಡು ಚೆನ್ನಾಗಿ ಅದೇ ಕೊಡುತ್ತೆ, ನೀರು ಕೊಡುತ್ತೆ, ಗಾಳಿ ಕೊಡುತ್ತೆ, ಎಲ್ಲನೂ ಕೊಡುತ್ತೆ ನಮಗೆ, ಹಣ್ಣು ಕೊಡುತ್ತೆ, ಅಲ್ಲೇ ಎಷ್ಟೋ ಜನಕ್ಕೆ ಊಟ ಉಸಿರು ಎಲ್ಲನೂ ಕೊಡುತ್ತೆ. ನೀವು ಅಲ್ಲಿ ಕಾಂಕ್ರೀಟೀಕರಣ ಮಾಡಿ ದುಡ್ಡು ಮಾಡ್ಕೊಳ್ಬೇಕು ಅನ್ನೋ ಯೋಜನೆನ ಕೈ ಬಿಟ್ಬಿಡಿ ಅಂತ ಹೇಳುತ್ತೆ ನಾವು. ಮಾಧವ್ ಗಾಡ್ಗಿಲ್ ಅಂತಿದ್ರು, ನಾನು ಗಣೇಶ್ ಭಟ್ ಅವ್ರ ಹತ್ರ ಮಾತಾಡ್ತಿದ್ದೆ ತುಂಬ ಹೊತ್ತು ಫೋನಲ್ಲಿ. ಮಾಧವರಾವ್ ಗಾಡ್ಗಿಲ್ ಅವ್ರದ್ದು ಒಂದು ವರದಿ ಪ್ರಕಾರ ಅಲ್ಲಿರತಕ್ಕಂಥ ಜನಗಳನ್ನ ಇಟ್ಕೊಂಡು ಯೋಜನೆಗಳು ಮಾಡಬೇಕು ಅಂತ 1980ರಲ್ಲಿ ಇಲ್ಲ 1985ರಲ್ಲಿ ODA ಅಂತ ಒಂದು ಪ್ರಾಜೆಕ್ಟ್ ಲಂಡನ್ ಅವರು 250 ಕೋಟಿ ಆವಾಗಿನ ಕಾಲಕ್ಕೆ ಕೊಡ್ತಾರೆ. ಪರಿಸರ ಪಶ್ಚಿಮ ಘಟ್ಟನ ಉಳಿಸ್ಲಿಕ್ಕೆ, ಅದನ್ನು ಬೆಳೆಸಲಿಕ್ಕೆ, ಅದನ್ನು ಕನ್ಸರ್ವೇಷನ್ ಮಾಡೋದಕ್ಕೆ ಜಪಾನೀಸ್ ಗೌರ್ಮೆಂಟ್ ನಮ್ಗೆ 250 ಕೋಟಿ ಏನಕ್ಕೆ ಕೊಡ್ತಾರೆ ಅಂತಂದರೆ, ಪಶ್ಚಿಮ ಘಟ್ಟ ಚೆನ್ನಾಗಿದ್ದರೆ ಅಲ್ಲಿ ಅವ್ರಿಗೆ ನೇರ ಪರಿಣಾಮ ಅವ್ರಿಗೆ ಆಗುತ್ತೆ. ಉಸಿರಾಡೋದು ಪಶ್ಚಿಮ ಘಟ್ಟ ನಮ್ಮದು, ಆದರೆ ಅದ್ರ ಬೆನಿಫಿಟ್ ಅವ್ರಿಗೆ ಏನಕ್ಕೆ ಅಂತಂದರೆ ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಇದಕ್ಕೋಸ್ಕರ 250 ಕೋಟಿ ಬಂತು. ಮರು ವರ್ಷ ಅವರು ದುಡ್ಡು ಕೊಡೋದು ಕೈ ನಿಲ್ಲಿಸ್ಬಿಟ್ರು. ಯಾಕೆಂದರೆ 250 ಕೋಟಿನಲ್ಲಿ ಬರೀ ಇವರು ಜೀಪು, ಜಿಪ್ಸಿ, ಆಫೀಸು ಇದನ್ನ ಸೌಲಭ್ಯಗಳನ್ನ ಮಾಡ್ಕೊಂಬಿಟ್ಟು, ಇಲ್ಲಾಂತಂದರೆ ಇವತ್ತಿಗೂ ಕೇಳಿ, ನಿಮಗೆ ದುಡ್ಡು ಬೇಕು ಅಂತಂದರೆ ಇಲ್ಲಿ ಪಶ್ಚಿಮ ಘಟ್ಟನ ಇಟ್ಕೊಂಡೆ ನೀವು ಬೇಕಾದ್ರೆ ಎಲ್ಲ ದೇಶಗಳಲ್ಲೂ ದುಡ್ಡು ತೊಗೋಬೋದು. ಅದಕ್ಕೋಸ್ಕರ ನೀವು ಪಶ್ಚಿಮ ಘಟ್ಟನೇ ಹಾಳು ಮಾಡಬೇಕು ಅಂತಿಲ್ಲ. ಈ ಪಶ್ಚಿಮ ಘಟ್ಟ ಚೆನ್ನಾಗಿರಬೇಕು ಅಂತಂದರೆ, ಇಲ್ಲಾಂತಂದರೆ ಇದಕ್ಕೆ ತೊಂದರೆ ಆದರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಬೇರೆ ಪಾಶ್ಚಿಮಾತ್ಯ ದೇಶಕ್ಕೆ ಹೇಳಿ, ಅವ್ರು ನಿಮಗೆ ದುಡ್ಡು ಕೊಡ್ತಾರೆ. ನೀವು ಆ ದುಡ್ಡಲ್ಲಿ ಬೇಕಾದ್ರೆ ಏನಾರ ಮಾಡ್ಕೊಳ್ಳಿ, ಪಶ್ಚಿಮ ಘಟ್ಟಕ್ಕೆ ಕೈ ಹಾಕಬೇಡಿ. ಅದು ODA ಪ್ರಾಜೆಕ್ಟ್ ಅಂತ ಬಂತು, ಓವರ್ಸೀಸ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಏನೋ ಇದೆ ಅಂತ ನಾನು ನೋಡಕ್ಕೆ ಹೋಗಲಿಲ್ಲ. ಅದಿತ್ತು, ಅದರಿಂದ ದುಡ್ಡು ಬಂತು. 1980ರಲ್ಲೋ 85 ಒಳಗಡೆನೂ ಬಂತು. ಇಲ್ಲ, ಎಷ್ಟು ಮಟ್ಟಕ್ಕೆ ಅಂದರೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದೇ ಫಾಲ್ಟ್ ಇದೆ. ಸುಮ್ಮನೆ ಕೂತಿದ್ದಾರೆ, ಪ್ರಾಜೆಕ್ಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ಇನ್ ಪ್ರಿನ್ಸಿಪಲ್ ಕ್ಲಿಯರೆನ್ಸ್ ಬಂದಿದ ತಕ್ಷಣ ಇವ್ರ ಪ್ರಾಜೆಕ್ಟ್ ಪ್ರಪೋನೆಂಟ್ಸ್ ಕೆಲಸನೇ ಶುರು ಮಾಡ್ಬಿಡ್ತಾರೆ. ಈಗ ಮೊನ್ನೆ ಮುಕಾಂಬಿಕಾ ಒಳಗೆ ಪಶ್ಚಿಮ ಘಟ್ಟದೊಳಗೆ ಇವರು ರೋಡು ಇದು ಮಾಡಿದ್ದಾರೆ, ಘಟ್ಟನ ಹಾಳು ಮಾಡಿದ್ದಾರೆ. ನಮಗೇನೋ ಬಂತು ಸುದ್ದಿ ಬಂದು ನಾವು ಹಾಕಿದ ತಕ್ಷಣ ಫಾರೆಸ್ಟ್ ಆಫೀಸರ್ ನಂಗೆ ಹೇಳ್ತಾನೆ, ನಂಗೆ ಗೊತ್ತಿಲ್ಲ ಇದು. ನಿಮ್ಮ ಏರಿಯಾ ಒಳಗೆ ಆಗಿದೆ, ನೀನೇ ಅಲ್ಲಿ DF, ನಿನಗೆ ಗೊತ್ತಿಲ್ಲ ಅಂದರೆ ನನಗೆ ಗೊತ್ತಿಲ್ಲ, ನೀವು ACF ಕೇಳಿ ಅಂತ. ACF ಅಸಿಸ್ಟೆಂಟ್ ಕನ್ಸರ್ವೇಟರ್ ಫಾರೆಸ್ಟ್ ಮಾತಾಡಿದ್ರೆ, ಇದು ನಮ್ಮ ವನ್ಯಜೀವಿಗೆ ಬರೋಲ್ಲ, ಇದು ಟೆರಿಟೋರಿಯಲ್ ಬರುತ್ತೆ. ಟೆರಿಟೋರಿಯಲ್ ವನ್ಯಜೀವಿನ ಕಾಡು ಕಣೆ, ಅದು ಉಳಿಸ್ಕೊಳ್ಳೋದು ಬಿಟ್ಬಿಟ್ಟು ಇವ್ರು ಅವ್ರ ಮೇಲೆ ಹಾಕೋದು ಕೆಲಸ ಶುರು ಆಗ್ಬಿಟ್ಟಿದೆ. ಅಗದ್ಬಿಟ್ಟು ಘಟ್ಟನ ಪಾಳು ಮಾಡಿಬಿಟ್ಟಿದ್ದಾರೆ. ಇವ್ರುಗಳು ಸುಮ್ಮನೆ ಕೈ ಕಟ್ಕೊಂಡು ಸಂಬಳ ತಗೊಂಡು ಎಂಜಾಯ್ ಮಾಡ್ಕೊಂಡು ಕೂತವ್ರು. ಇವ್ರಿಗೆಲ್ಲ ಆಫೀಸರ್ಗಳಂತೀವಿ. ನಾವು ಹೇಳೋದು, ನಿಮಗೂ ರೆಸ್ಪಾನ್ಸಿಬಿಲಿಟಿ ಬೇಕು. ನೀವು ಕೆಲಸ ಇರೋದು ಏನಕ್ಕೆ? ಉಳಿಸ್ಕೊಳ್ಳೋಕ್ಕೆ. ಸರಿ, ಇದರ ವೆಚ್ಚ ಎಷ್ಟಾಗ್ಬೋದು? ಅದು ಆದರೆ ಇಟ್ ವಿಲ್ ಬಿ ಎಕಲಾಜಿಕಲ್ ಡಿಸಾಸ್ಟರ್.
ಒಂದು ಕೋವಿಡ್ ಆಯ್ತಲ್ಲ, ಎಷ್ಟು ಜನ ಸತ್ರು, ಅದಕ್ಕೆ 100 ಪಾಲು ಜನ ಸಾಯ್ತಾರೆ. ಬಿಕಾಸ್ ಅಲ್ಲಿಂದನೇ ನೀರು ಬರೋದು. ನೀರಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೀರಿಲ್ಲ ಅಂದರೆ, ಕಾಡಿಲ್ಲ ಅಂದರೆ ನೀರಿಲ್ಲ ಅಂದರೆ ರೈತರು ಏನು ಬೆಳ್ಸೋಕ್ಕಾಗಲ್ಲ. ಅವ್ರು ಏನು ಬೆಳೆಸಿದವ್ರೆ ನಮಗೆ ಫುಡ್ ಸೆಕ್ಯೂರಿಟಿ ಬರುತ್ತೆ. ಫುಡ್ ಸೆಕ್ಯೂರಿಟಿ ಬಂದಾಗ ಹೆಲ್ತ್ ಸೆಕ್ಯೂರಿಟಿ ಆಗತ್ತೆ. ಸೊ ಎಲ್ಲಿಗೆ ಹೋಗ್ತೀವಿ? ಮಶಾನಕ್ಕೆ ಹೋಗ್ಬೇಕು. ಸೊ ಅದು ಹೋದರೆ ನೆಕ್ಸ್ಟ್ ಸ್ಟೆಪ್ಪು ಮಶಾನಕ್ಕೆ ನಾವು ರೆಡಿ ಮಾಡಿಟ್ಕೋಬೇಕು. 3/6 ಮಾಡ್ಕೊಂಡು ಇಟ್ಕೋಬೇಕು. ಅದು ಜಾಗ ಎಲ್ಲ ವರ್ಟಿಕಲ್ ನಿಲ್ಬೇಕು ಅನ್ಸುತ್ತೆ. ಅದು ಮಾಡೋಣ. ಈಗೇನು ಅದನ್ನು ಬಿಸಾಕ್ಬಿಡ್ತಾರೆ ನಮ್ಮನ್ನ. ಕೋವಿಡ್ ಬಂದಾಗ ಇದರೊಳಗೆ ಬ್ರಹ್ಮಪುತ್ರಗೆ ಹಾಕ್ತರು, ಯಮನಾಗ ಹಾಕ್ತರು, ಸುಮ್ಮನೆ ಬಿಸಾಕ್ಬಿಟ್ರು. ಹಂಗೂ ಮಾಡ್ತಾರೆ. ಯಾಕಂದರೆ ಈಗ ಸರ್ಕಾರಕ್ಕೆ ಏನಂದರೆ, ಒಂದು ಗೌರ್ಮೆಂಟ್, ಗುಡ್ ಗೌರ್ಮೆಂಟ್ ಅಂದರೆ ಒಂದು ಸ್ವಾಮೀಜಿ ಹೇಳಿದ್ದಾರೆ, ಯಾರು ಗೌರ್ಮೆಂಟು ನೇಚರ್ ಬಗ್ಗೆ ಯೋಚಿಸುತ್ತೋ ದಟ್ ಇಸ್ ಅ ಗುಡ್ ಗೌರ್ಮೆಂಟ್ ಅಂದ್ಬಿಟ್ಟು. ದಟ್ಸ್ ಅ ಫ್ಯಾಂಟಾಸ್ಟಿಕ್ ಸ್ಟೇಟ್ಮೆಂಟ್. ಆದರೆ ದುರ್ದೈವ ಏನಂತಂದರೆ, ನಮ್ಮಲ್ಲಿ ಬರ್ತಾ ಇರತಕ್ಕಂಥ ಎಲ್ಲ ಸರ್ಕಾರಗಳು ಪರಿಸರನಾಗಲಿ, ಕನ್ನಡನಾಗಲಿ, ಕರ್ನಾಟಕನಾಗಲಿ ಕಡೆಗಣಿಸ್ಕೊಂಡೇ ಬರ್ತಾ ಇರೋ ಸರ್ಕಾರ ಬರ್ತಾ ಇದೆ. ಅದು ದುರ್ದೈವ. ಅದು BJPನೇ ಆಗಿರಲಿ, ಅದು JDS, ಮತ್ತೊಂದು ಯಾವುದೇ ಆಗಲಿ, ಕಾಂಗ್ರೆಸ್ ಯಾವುದೇ ಆಗಿರಲಿ, ಕರ್ನಾಟಕಕ್ಕೆ ಕರ್ನಾಟಕದವ್ರನ್ನ ನಾವು ಯಾಕಂದ್ರೆ ಪರವಾಗಿ ಫಾರಿನ್ ಅಲ್ಲಿ ಇರುತ್ತೆ, ಅವ್ರಿಗೆ ಏನು ಗೊತ್ತಾಗ ಕನ್ನಡ ಪರವಾದ ಧ್ವನಿ ಇಲ್ಲದೆ ಇರೋವಂಥದ್ದನ್ನು ನಾವು ಆರಿಸ್ಕೊಂಡು ಬರ್ತಾ ಇದ್ವಿ. ಅದೇ ಒಂದು ಅಲ್ಲ. ಈಗ ಜನ ಎದ್ದೊಳ್ದವ್ರೆ, ಇದು ಯೂತು ಮತ್ತು ನಮ್ಮ ಜೆನ್ಜಿ ಎದ್ದೊಳ್ದವ್ರೆ, ನಾಳೆ ಅವ್ರಿಗೆ ತೊಂದರೆ ಆಗೋದು ಯಾರಿಗೂ ಇಲ್ಲ. ಅವ್ರು ಪರದಾಡಬೇಕು. ಈಗ ಒಂದ್ಸತಿ 40 ಡಿಗ್ರಿ 42 ಡಿಗ್ರಿ ಆಯಿತು, ಪಶ್ಚಿಮ ಘಟ್ಟದೊಳಗೆ ಆಯಿತು, ತೀರ್ಥಹಳ್ಳಿ ಕಡೆ ಎಲ್ಲ 40-41 ಡಿಗ್ರೀಸ್ ಆಯಿತು. ಅವಾಗ ಜನ ಹೊಡ್ತದ್ದು. ಅದು ದಲ್ ಬಿಕಮ್ 50 ಆದರೆ ನೀವು ಏನು ಮಾಡೋಕ್ಕಾಗಲ್ಲ. ನೀವು ಕ್ರಿಕೆಟು ಆಡೋಕ್ಕಾಗಲ್ಲ, ಫುಟ್ಬಾಲ್ ಆಡೋಕ್ಕಾಗಲ್ಲ, ಮನೆಗೆ ಕೂತ್ಕೊಂಡು ನೀವು ಏನು ಮಾಡೋಕ್ಕಾಗಲ್ಲ ವಿದೌಟ್ AC. ಸೊ ಈಗಲೇ ದಯವಿಟ್ಟು ಮಾತಾಡಿ. ದೇವರು ಕೊಟ್ಟಿದ್ದಾರೆ, ಬುದ್ಧಿ ಕೊಟ್ಟಿದ್ದಾರೆ. ಏನು ಹೇಳ್ತಾ ಇರೋದು ಸರ್ಕಾರಕ್ಕೆ, ದಯವಿಟ್ಟು ಮಾಡಬೇಡಿ. ಪಶ್ಚಿಮ ಘಟ್ಟನ ಹಾಳು ಮಾಡಿಬಿಟ್ರು ಮಾತಾಡೋಕ್ಕೆ ಶುರು ಅಂದ್ಬಿಟ್ಟು ನಾನು ಜೆನ್ಜಿ ಕೇಳ್ಕೊತೀವಿ. ಎಸ್ ರಘು ಅವರೇ, ಈಗ ಈ ಒಂದು ಯೋಜನೆಯಿಂದಾಗಿ ಪಶ್ಚಿಮ ಘಟ್ಟ ಅಪಾಯದ ಅಂಚಿನಲ್ಲಿ ಇದೆ ಅಂತ ಅನ್ಸುತ್ತಾ? ಹೌದು, ಮೊದಲಿಂದನೂ ಇವಾಗ ಅಳಿವಿನ ಅಪಾಯದ ಅಂಚಿನಲ್ಲೇ ಇದೆ. ಅದೇನು ನಾನು ಹೇಳ್ತಿದ್ದೇನಲ್ಲ, ಏನಂದ್ರೆ ಈಗ ಪಶ್ಚಿಮ ಘಟ್ಟದಿಂದ ಹರಿದು ಬರುವಂತ ಇರುವಂತ ನದಿಗಳಿಗೆ ಪೂರ್ವಾಭಿಮುಖವಾಗಿ ಹರಿತಾ ಇರುವಂತ, ಪೂರ್ವ ದಿಕ್ಕಲ್ಲಿ ಹರಿತಾ ಇರುವಂತ ನದಿಗಳಿಗೆ ಜೋಡಣೆ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ನೀರು ಕಡಿಮೆ ಆಗುತ್ತೆ. ಇಲ್ಲಿ ಏನು ಕರಾವಳಿ ಭಾಗದ ಜನರಿಗೆ ಸರ್ ಹೇಳ್ದಂಗೆ ಅಲ್ಲಿನ ಮೀನುಗಾರಿಕೆಗೆ ಹೊಡೆತ ಬೀಳುತ್ತೆ, ಕೃಷಿಗೆ ಹೊಡೆತ ಬೀಳುತ್ತೆ. ಮತ್ತೆ ಇದರಿಂದ ತೊಂದರೆಗಳು ಸಾಕಷ್ಟು ಆಗುತ್ತೆ. ಅಂದ್ರೆ ಅಳಿವಿನಂಚ, ಈಗ ನಾವು ಈ ಒಂದು ಭಾಗದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಅಳಿವಿನಂಚಿನಲ್ಲಿರುವ ಸಿಂಹಬಾಲದ ಕೋತಿಗಳಿದ್ದಾವೆ, ಸಿಂಗಳಿಕಾ ಅಂತ. ಇದು ಅಳಿವಿನಂಚಲ್ಲಿ ಇದೆ. ಇದಕ್ಕೆ ಗೌರ್ಮೆಂಟು ಇದನ್ನ ಕಾಪಾಡಬೇಕು, ಇದನ್ನ ಸಂರಕ್ಷಣೆ ಮಾಡಬೇಕು ಅಂತ ಹಲವಷ್ಟು ಕಾಯ್ದೆಗಳನ್ನು ತರ್ತಾ ಇದ್ದಾರೆ. ಆದರೆ ಒಂದು ರೀತಿಯಲ್ಲಿ ಈ ಯೋಜನೆ ಅಂತ ಹೇಳಿ ಇವರೇ ಅದನ್ನ ಕೊಲೆ ಮಾಡುವ ಸ್ಥಿತಿಯಲ್ಲಿ ಹೋಗ್ಬಿಟ್ಟಿದ್ದಾರೆ. ಇದರಿಂದ ಪ್ರಾಣಿ ಸಂಕುಲಗಳು, ಅಪಾರ ಸಂಖ್ಯೆಯಲ್ಲಿ ಪ್ರಾಣಿ ಸಂಕುಲಗಳು ನಾಶ ಆಗುತ್ತವೆ. ಒಂದು ಆಮೇಲೆ ಮರ ಕಡಿಯೋದ್ರಿಂದ ಅದೇ ನಮಗೆ ಈಗ ಮಲೆನಾಡು ಪ್ರದೇಶದಲ್ಲಿ ಸರ್ ಹೇಳ್ದಂಗೆ ಮಳೆಗಳು ಕಡಿಮೆ ಆಗ್ತಾ ಇದ್ದಾವೆ. ರೀಸನ್ ಇದೆ. ಇವಾಗ ಇವ್ರೇನು ಸ್ಕೀಮ್ ಹಾಕೊಂಡಿದ್ದಾರಲ್ಲ, ಯೋಜನೆ ಮಾಡ್ಕೊಂಡಿದ್ದಾರಲ್ಲ, ಇದೆಲ್ಲ ಯಾವ ರೀತಿ ಅಂದರೆ ತಪ್ಪಾದ ಮಾಹಿತಿಯನ್ನು ಇಟ್ಕೊಂಡಿದ್ದಾರೆ. 1980-90ರಲ್ಲಿ ಬೀಳುವಂಥ ಮಳೆಯ ಏನು ಪ್ರಮಾಣ ಶೇಕಡ ಇತ್ತಲ್ಲ, ಆ ಒಂದು ಪ್ರಮಾಣ ಇಟ್ಕೊಂಡು ಇವಾಗ ಯೋಜನೆ ರೂಪಿಸ್ತಾ ಇದ್ದಾರೆ. ಆ ಒಂದು ರೀತಿಯಲ್ಲಿ ಆ ಯೋಜನೆಗಳು ಆ ಸಮಯದಲ್ಲಿ ಅದು ಅನುಷ್ಠಾನಕ್ಕೆ ಬಂದರೆ ಸರಿ ಇರ್ತಿತ್ತೇನೋ ಅದು ಗೊತ್ತಿಲ್ಲ. ಆದರೆ ಇವಾಗಿನ ಮಳೆ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತಾ ಇದೆ. ಮಳೆ ಬಂದರೆ ಸಿಕ್ಕಾಪಟ್ಟೆ ಮಳೆ ಬಿದ್ದು ಅತಿವೃಷ್ಟಿಯಾಗಿ ಹಾಳಾಗಿ ಹೋಗ್ಬಿಡುತ್ತೆ, ನೀರು ಮಳೆನೇ ಬರಲ್ಲ. ಮತ್ತೊಂದು ಏನಂದ್ರೆ ಇವ್ರದ್ದು ನೀರು ಪೋಲಾಗುತ್ತೆ. ಅಂದ್ರೆ ನದಿದು ಹುಟ್ಟೋ ಉದ್ದೇಶನೇ ಅದಾಗಿರುತ್ತೆ. ನದಿ ಹುಟ್ಟಿ ಸಮುದ್ರ ಸೇರ್ಬೇಕಾಗಿರೋದೇ ಅದೇ ಜಲಚಕ್ರದ ನಿಯಮ. ಅದು ಹುಟ್ಟಿರೋ ನದಿ ಸಮುದ್ರಕ್ಕೆ ಸೇರಬೇಕು. ಅದನ್ನ ನೀವು ಅದರ ವಿರುದ್ಧ ದಿಕ್ಕಿಗೆ ತಿರುಗಿಸ್ತೀರಾ ಅಂದ್ರೆ, ನದಿಗೆ ಅಡ್ಡ ಏನಾದರೂ ಮಾಡಕ್ ಹೋದ್ರೆ ಅದು ನಮ್ಮ ಮುಂದಾಗೋ ಏನೋ ಒಂದು ಅನಾಹುತಕ್ಕೆ ಕಾರಣ ಎಡೆ ಮಾಡಿಕೊಟ್ಟಂಗೆ ಆಗಿರುತ್ತೆ ಹೊರತು ಇದರಿಂದ ಯಾವುದೇ ಯೋಜನೆ ಸಫಲನೂ ಆಗೋದಿಲ್ಲ. ಜನಗಳಿಗೆ ಅಂತ ಮಾಡಕ್ ಹೊರಟಿರುವಂಥ ಯೋಜನೆನೂ ಕಾರ್ಯರೂಪಕ್ಕೆ ಬರಲ್ಲ. ಇದು ಯಾವುದೋ ಕಾಂಟ್ರಾಕ್ಟ್ಗಳಿಗೆ ಜೇಬ್ ತುಂಬಿಸೋ ಅಂತ ಯೋಜನೆ ಆದರೆ ಅನಾಹುತ ಆಗೋದಂತೂ ಗ್ಯಾರಂಟಿ ಅಂತ ಹೇಳ್ತೀನಿ. ಜೋಸೆಫ್ ಸರ್, ಈಗ ಉತ್ತರ ಕರ್ನಾಟಕ ಜನರ ಅಭಿಪ್ರಾಯ ಏನು ಅಥವಾ ಅವರ ಸ್ಟೇಟ್ಮೆಂಟ್ ಏನು ಅಂದರೆ, ನಮ್ಮ ಜಿಲ್ಲೆನ ಕಡೆಗಣಿಸ್ತಾ ಇದ್ದಾರೆ, ಹಂಗೆ ಮಾಡಬಹುದು. ಅಟ್ಲೀಸ್ಟ್ ಬೇಸಿಗೆ ಕಾಲದಲ್ಲಿ ನೀರಾವರಿ ಸೌಲಭ್ಯ ಸಿಗುತ್ತೆ, ಇಡೀ ವರ್ಷವೂ ಕೂಡ ನಾವು ಜೀವನವನ್ನು ಬದುಕನ್ನು ಕಟ್ಕೊಳ್ಬಹುದು. ಯಾಕೆ ವಿರೋಧವಾಗ್ತಾ ಇದೆ? ಈ ಹೇಳ್ದಂಗೆ ಉತ್ತರ ಕರ್ನಾಟಕ ಭಾಗದಲ್ಲಿ, ಈ ಉತ್ತರ ಕನ್ನಡ ಭಾಗದಲ್ಲಿ ಯಾಕೆ ವಿರೋಧವಾಗ್ತಾ ಇದೆ ಅಂದರೆ, ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ, ಸರ್ಕಾರದ ಯೋಜನೆ ಸರಿ ಇದೆ ಅನ್ನೋದು ಅವರ ವಾದ ಇದೆ.
ಅಲ್ಲ, ಈಗ 2 ಪಾಯಿಂಟ್ ಹೇಳ್ತೀನಿ. ಒಂದು, ಈಗ ಉತ್ತರ ಕನ್ನಡದೊಳಗೆ ನಿಂತು ಇದನ್ನ ಕಾಡನ್ನ ಉಳಿಸ್ಬೇಕಂದ್ರೆ ಒಂದು ಅವ್ರ ಪ್ರಾಬ್ಲಮ್ಸ್ ಅವ್ರಿಗೆ ಗೊತ್ತು. ಅವ್ರ ಪ್ರಾಬ್ಲಮ್ ಯಾಕಂದರೆ ಇವ್ರು ಅಲ್ಲಿ ಬಂದಿರೋದ್ರಿಂದ ಇವ್ರಿಗೆ ಈ ನೋಸ್ ದ ಪ್ರಾಬ್ಲಮ್ ಬೆಟರ್. ನಮ್ಗಿನ್ನ ಅವರು ಡೇ ಟು ಡೇ ಲೈಫ್ ಇರೋದು ಅವ್ರಿಗೆ ಗೊತ್ತು. ಸೊ ಅವ್ರಿಗೆ ಈ ಥರ ಹಿಂಗೆ ಸಂದರ್ಭ ಇರಬೇಕಾದ್ರೆ, ನಾವೆಲ್ಲ ಪರದಾಡ್ಬೇಕಾದ್ರೆ, ಎಸ್ಪೆಷಲಿ ಇನ್ ದ ಲಾಸ್ಟ್ 5-6 ಇಯರ್ಸು ಇಟ್ ಇಸ್ ಬೀನ್ ಬ್ಯಾಡ್. ಸೊ ಅದನ್ನ ನೋಡ್ಕೊಂಬಂದಾಗ ಅವ್ರು ಹೇಳ್ತಾ ಇರೋದು ಇಲ್ಲಿ ಬೇಡ ನಮಗೆ. ಯಾಕಂದರೆ ಅಲ್ಲಿರೋದು ದೇರ್ ಬೀನ್ ಅಗ್ರಿಕಲ್ಚರು ಮತ್ತು ಫಿಶರೀಸ್, ಅದು ಎರಡಕ್ಕೂ ಒತ್ತಡ ಬೀಳುತ್ತೆ ಒಂದು. ಇನ್ನೊಂದು ಕಡೆ ನೀವು ಹೇಳೋದು ಇವ್ರಿಗೆ ಕೊಪ್ಪಾಲು, ಗದಗ್ಗೆ, ರಾಯಚೂರಿಗೆ ನೀರು ಬೇಕಂದಾಗ ನೀವು ಇಲ್ಲೇ ನೀರಿಲ್ಲ ಅಂದರೆ ನೀವು ರಾಯಚೂರಿಗೆ, ಕೊಪ್ಪಾಲಿಗೆ, ಎಲ್ಲಿ ಕಳಿಸ್ತೀರಾ? ಹೆಂಗೆ ಹೋಗುತ್ತೆ ನೀರು? ಇಲ್ಲೇ ಇಲ್ಲ. ಫಸ್ಟೇ ಕಾಡು ಹಾಳು ಮಾಡಿದ್ರೆ ನೀರೆಲ್ಲಿಂದ ಬರುತ್ತೆ? ಕಾಡನ್ನೇ ಹಿಂಡ್ಬಿಟ್ಟು ನೀರನ್ನ ಹಿಂಡು ಕಾಡು ಕೊಡ್ತಾ ಇರೋದು ಬೆಟ್ಟಗಳಿಂದ. ಅದನ್ನೇ ನೀವು ಹಾಳು ಮಾಡಿಬಿಟ್ರೆ ನಿಮಗೆ ಎಲ್ಲಿ ನೀರು ಬರುತ್ತೆ? ಒಂದು, ನೀವು ಇದನ್ನೂ ಡಿಸ್ಟ್ರಾಯ್ ಮಾಡಿದ್ರಿ, ಅಲ್ಲಿನ ಜನಕ್ಕೆ ಸುಮ್ಮನೆ ಇದು ಕೊಟ್ಬಿಟ್ಟು ಬರುತ್ತೆ ನೀರು ಬರುತ್ತೆ ಅಂದ್ಬಿಟ್ಟು ಗಾಳಿ ಕೊಡ್ತಿದ್ವಿ. ಎತ್ತಿನೊಳಗೆ ಆಯ್ತಲ್ಲ, ಫಸ್ಟ್ ಗಾಳಿನೇ ಬರ್ತಿತ್ತು. ಕೊನೆಗೇನೋ ಮಾಡಿದ್ರು, ಈಗ ಪ್ರಯತ್ನ ಮಾಡಿದ್ದಾರೆ. ಸೊ ಗಾಳಿನೂ ಕೊಡೋಕ್ಕಾಗಲ್ಲ, ಯಾಕಂದರೆ ಈಗ ಪೊಲ್ಯೂಷನ್ ಲೆವೆಲ್ಸ್ ಜಾಸ್ತಿ ಆಗ್ತಿದೆ ಎಲ್ಲ ಕಡೆನೂ. ಆ ದೇವ್ರದಿಂದ ನಮ್ಮ ಪಶ್ಚಿಮ ಘಟ್ಟ, ಅದು ನಮ್ಮ ಕರ್ನಾಟಕದೊಳಗೆ ಜಾಸ್ತಿ ಇರೋ ಜಾಗ. ಅದು ನಮಗೆ ಎಂಥದ್ದಂದರೆ ಇದು ದೇವಸ್ಥಾನ, ಗುಡಿ, ಎಲ್ಲ ದೇವರು ಅಲ್ಲೇ ಇದ್ದಾರೆ. ಆ ದೇವರಿಗೆ ನಾವು ಕಾಲು ಕತ್ತರಿಸ್ಕೊಂಡ್ಬರ್ತಾ ಇದ್ದೀವಿ ಪುಡ ಕಟ್ಕೊಂಡು. ಸೊ ಎಲ್ಲಿಗೆ ಹೋಗ್ತೀವಿ? ಅಲ್ಲಿನ ಜನಕ್ಕೂ ನೀವು ಸುಮ್ಮನೆ ಮೋಸ ಮಾಡ್ತಿದ್ದೀರಾ, ಕೊಡ್ತೀವಿ ಅಂದ್ಬಿಟ್ಟು. ನೀವು ಅದೇ ದುಡ್ಡೊಳಗೆ ಅಲ್ಲಿ ಮಾಡಿ, ಫೆಸಿಲಿಟೀಸ್ ಕೊಡಿ, ಇದುಗಳು ಕೊಡಿ, ಲೇಕ್ಸ್ ಮಾಡಿ, ವಾಟರ್ದು ಏನಾರು ಮಾಡಿ, ವ್ಯವಸ್ಥೆ ಮಾಡಿ. ನೀವು ಅದೂ ಇಲ್ಲ ಇದೂ ಇಲ್ಲ, 2 ಕಡೆನೂ ಪಾಲು ಮಾಡಿದ್ರೆ ಯಾರಿಗೆ ಬೆನಿಫಿಟ್ ಆಗತ್ತೆ? ಈಗ ಇವ್ರು ಹೇಳ್ತಾ ಇದ್ರು 2 ವಿಷಯ ತಿರ್ಗಾ ಬರಬೇಕಂದ್ರೆ, ಒಂದು ಇವರು ಮಿರಿಸ್ಟಿಕಾ ಸ್ವಾಂಪ್ ಹೇಳಿದ್ರು, ದಟ್ ಇಸ್ ಅನ್ ಎಂಡೇಂಜರ್ಡ್ ಸ್ಪೀಷೀಸು. ಅದು ಅಗ್ನೇಶಿನಿ ಇದರೊಳಗೆ ಇರೋದು, ಅದು ಹೋಗುತ್ತೆ ಒಂದು. ಇವ್ರು ಎಂಡೇಂಜರ್ ಸ್ಪೀಷೀಸು. ಆಮೇಲೆ ಇವ್ರು ಹೇಳಿದ್ದು ಲಯನ್ ಟೈಲ್ ಮೆಕ್ಯಾಕು, ಅದನ್ನ ಲಯನ್ ಟೈಲ್ ಮೆಕ್ಯಾಕ್ಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮಾಡಿದ್ರು, ಅವರೇ ಅದನ್ನ ಹಾಳು ಮಾಡೋಕ್ಕೆ ಹೋಗಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಈಗ ಇವರು ಏನೇ ಪ್ರಾಜೆಕ್ಟ್ ಮಾಡಿದ್ರು, ನಮ್ಮ ಬಿ ವೈ ರಾಘವೇಂದ್ರ ಅವರು ಟನಲ್ ಮಾಡ್ತಾರಂತೆ, ಕುರಿತಾರಂತೆ, ಅವ್ರ ತಲೆಯೊಳಗೆ ಯಾರಾದ್ರು ಸುರಿಬೇಕು ಏನಾದರೂ, ಅದು ತುಳಿ ಮಾಡಿಬಿಟ್ಟು 17 ಕಿಲೋಮೀಟ್ರ್ ನೀವು ಸುರಂಗ ಮಾಡಿದ್ರೆ ಅಲ್ಲಿನ ಡೆಬ್ರಿ, ಮಣ್ಣು, ಬೆಟ್ಟ, ಕಲ್ಲುಗಳೆಲ್ಲ ಇರುತ್ತಲ್ಲ, ಎಲ್ಲಿ ತಗೊಂಡು ಹಾಕ್ತೀರಾ? ನೀರಿಗೆ ಹಾಕ್ತೀರಾ? ರಿವರ್ ಸಿಸ್ಟಮ್ಗೆ ಹೋಗುತ್ತೆ. ನೀವೆಲ್ಲೇ ಹಾಕ್ತ್ರೂ ಮಳೆ ಬಂದ್ರೆ ಕೊಚ್ಕೊಂಡು ಹೋಗುತ್ತೆ. ನಿಮಗೇನಾಯ್ತು ಗೊತ್ತು, ಮೊನ್ನೆ ಹಿಮಾಲಯಸ್ ಒಳಗೆ ಎಲ್ಲ ಕೊಚ್ಕೊಂಬಂತಲ್ಲ, ಇವರು ಅಲ್ಲಿ ಚಾರ್ಧಾಮ್ ರೋಡ್ ಮಾಡೋಕ್ಕೆ ಹೋಗ್ಬಿಟ್ಟು ಅಲ್ಲಿನ ಏನೇನು ಡ್ಯಾಮೇಜ್ ಮಾಡಿದ್ರು ಒಂದು ಕಡೆ ಎಲ್ಲ ಸೇರಿಸಿದ್ರು ಮಣ್ಣ. ಸರ್, ಇನ್ನೊಂದು ಸರ್ಕಾರದ ವಾದ ಅಥವಾ ಸರ್ಕಾರ ಏನು ಸ್ಟೇಟ್ಮೆಂಟ್ ಕೊಡುತ್ತಂದ್ರೆ, ನಾವು 1 ಮರವನ್ನು ಕಡಿದ್ರೆ ಅದಕ್ಕೆ 100 ಮರವನ್ನು ನೆಡ್ತೀವಿ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ಬಟ್ ಈಗ ಬೇಕಾಗಿರೋದು ಪಶ್ಚಿಮ ಘಟ್ಟದಲ್ಲೇ ಮರಗಳು ಬೇಕು. ಬಟ್ ಅಲ್ಲಿರುವಂಥ ಮರವನ್ನು ಕಡಿದ್ರೆ ಎಲ್ಲೋ ಕಡೆ ಗಿಡ ಮರಗಳು ನೆಟ್ಟಿದ್ರೆ ಏನು ಯೂಸು, ಏನು ಪ್ರಯೋಜನ? ಎಷ್ಟು? ಆಮೇಲೆ ನ್ಯಾಚುರಲ್ ಫಾರೆಸ್ಟು ನೀವು ಇವತ್ತು ಗಿಡ ಹಾಕ್ತಾರೆ, ನಿಮ್ಗೆ 20 ವರ್ಷ ಮಿನಿಮಮ್ ಬೇಕು ಎಕಲಾಜಿಕಲ್ ಬೆನಿಫಿಟ್ ಬೇಕಂದ್ರೆ. ನೀವು ಅದನ್ನು ಇದ್ಬಿಟ್ಟು ನೀವು ಇಲ್ಲಿ 1 ಮರಕ್ಕೆ 100 ಮರ ಹಾಕ್ತೀವಿ ಅಂದರೆ ವೇಸ್ಟು. ಆಮೇಲೆ ನಿಮ್ಗಾಗಲೇ ಹೇಳಿದೆ, ಬಹುಶಃ ಇವರು ಬೇರೆ ಪ್ರಾಜೆಕ್ಟ್ ನೋಡ್ತಾವ್ರೆ, ಪ್ರೈವೇಟ್ ಎಂಟಿಟೀಸ್ಗೆ ಫಾರೆಸ್ಟ್ ಅಮೆಂಡ್ಮೆಂಟ್ ಒಳಗಿದೆ, ಮನೆಯಿಂದ ಶುರು ಆಗಿದೆ. ಇವ್ರು ಕಡ್ದು ಬಿಟ್ರೆ ನಾವು ಪ್ರೈವೇಟ್ ಅವ್ರಿಗೆ ಕೊಡ್ಬೋದು, ನೀವು ಬಂದು ಜನರೇಟ್ ಆರ್ಥಿಕ ಸಂಪನ್ಮೂಲ ಕೇಂದ್ರ ಅದು ಮಾಡೋಕ್ಕೆ. ಸೊ ನಾವು ಹೇಳೋದು ಸರ್ಕಾರಕ್ಕೆ, ದಯವಿಟ್ಟು ನೀವು ಜನರ ಮಾತು ಕೇಳಿ. 30 ಸೆಕೆಂಡಲ್ಲಿ ಕ್ವಿಕ್ ಆಗಿ ಹೇಳೋದಾದ್ರೆ ಏನು ಕೊನೆಯದಾಗಿ? ಪಶ್ಚಿಮ ಘಟ್ಟಕ್ಕೆ ನಿರಂತರವಾಗಿ ಬರ್ತಕ್ಕಂಥ ಏನು ಹೊಡ್ತಾ ಇದೆಯಲ್ಲ, ಅದನ್ನು ತಪ್ಪಿಸಿ ಇನ್ನಾದರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ, ಬೇರೆ ಥರ ಯೋಚಿಸಿ. ಪ್ರಾಜೆಕ್ಟ್ಗಳು ಬೇಕು, ಆದರೆ ಡಿಸ್ಟ್ರಕ್ಟಿವ್ ಪ್ರಾಜೆಕ್ಟ್ಸ್ ಬೇಡ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೀಗ ಈ ಒಂದು ನದಿ ಜೋಡಣೆಯ ವಿರೋಧ ಸಾಕಷ್ಟು ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ. ಯಾಕೆಂದರೆ ಮೊದಲು ಪರಿಸರ ಉಳಿಬೇಕು ಅಂದರೆ ಜೀವ ಉಳಿಯುತ್ತೆ, ಪರಿಸರ ಇಲ್ಲ ಅಂದರೆ ಈ ಜೀವನೇ ಉಳಿಯೋದಿಲ್ಲ. ಸೊ ಹಂಗಾಗಿ ಮುಂದಿನ ದಿನಮಾನಗಳಲ್ಲಿ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸೊ ಹಂಗಾಗಿ ಅದ್ರ ಕಡೆಯೂ ಕೂಡ ಗಮನ ಕೊಡಬೇಕಾಗತ್ತೆ. ಈಗ 20 ಕಿಲೋಮೀಟರ್ಲಿ ಜಾಸ್ತಿಯಲ್ಲಿ ಪರಿಸರ ಇದೆ ಅಂತ ಏನು ಹೇಳ್ತಿದ್ದಾರಲ್ಲ, ಅದು ಬೇರೆ ವ್ಯವಸ್ಥೆ ಮಾಡಿ, ಅಂದರೆ ಪೈಪ್ಲೈನ್ ಮುಖಾಂತರ ಏನಾದರೂ ವ್ಯವಸ್ಥೆ ಮಾಡಿ, ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಬೋದು. ಅದ್ರ ವೆಚ್ಚ ಜಾಸ್ತಿ ಆಗುತ್ತೆ ಅಂಥೇಳಿ 20 ಕಿಲೋಮೀಟರ್ ಏನಾದ್ರು ಮಾಡಲಿ ನಾವು ಕಡಿತೀವಿ ಅನ್ನೋದು ಸರಿಯಲ್ಲ. ಬೇರೆ ವ್ಯವಸ್ಥೆ, ಪರಿಸರ ಹಾಳಾಗಬಾರ್ದು, ಅದರ ಜೊತೆಗೆ ಅಭಿವೃದ್ಧಿ ಆಗಬೇಕು, ಜನರ ಬದುಕು ಕೂಡ ಸರಿ ಆಗಬೇಕು. ಈ ರೀತಿಯಾಗಿ ಆಗಬೇಕು ಅಂತ ಹೇಳಿದ್ರೆ ಮೊದಲು ಎಕ್ಸ್ಪರ್ಟ್ ಜೊತೆ ನೀವು ಚರ್ಚೆ ಮಾಡಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.